ಎಲ್ಲ ರೈತ ಬಾಂಧವರಿಗೂ ಎಗ್ರಿಪ್ಲೆಕ್ಸ್ ಇಂಡಿಯಾ ಸಂಸ್ಥೆ ಕಡೆಯಿಂದ ನಮಸ್ಕಾರಗಳು. ನಾನು ಅಕ್ಷತಾ. ಸೊ ನಿಮಗೆಲ್ಲ ಸಾಕಷ್ಟು ಗೊತ್ತಿರೋ ಹಾಗೆ ಟೊಮ್ಯಾಟೊ ಬೆಳೆ ಕರ್ನಾಟಕದಾದ್ಯಂತ ತುಂಬ ಜನ ರೈತರು ಬೆಳೀತಾ ಇದ್ದಾರೆ. ಸೊ ಕರ್ನಾಟಕದ ಒಂದು ಪ್ರಮುಖ ಬೆಳೆ ಟೊಮ್ಯಾಟೊ. ಸೊ ಹಾಗಾಗಿ ಅದೇ ಟೊಮ್ಯಾಟೊ ಗಿಡದಲ್ಲಿ ನಿಮಗೆ ಸಾಕಷ್ಟು ಸಮಸ್ಯೆಗಳು ಕಾಣಿಸ್ತಾ ಇದೆ. ಸೊ ಈ ಸಮಸ್ಯೆಗಳನ್ನ ಹೇಗೆ ಎದುರಿಸೋದು, ಹಾಗೆ ಇದರಲ್ಲಿ ಪೋಷಕಾಂಶ ನಿರ್ವಹಣೆ ಅಥವಾ ರೋಗ ನಿರ್ವಹಣೆ ಅಥವಾ ಕೀಟ ನಿರ್ವಹಣೆ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸೆಷನ್. ಸೊ ನಿಮಗೆ ಟೊಮ್ಯಾಟೊ ಬೆಳೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಕಾಣಿಸ್ತಾ ಇತ್ತು ಅಂದ್ರೆ, ಅಥವಾ ನಿಮಗೆ ಯಾವುದೇ ತರಹದ ಡೌಟ್ಸ್ ಇದೆ ಇದರಲ್ಲಿ, ಅಥವಾ ನಿಮಗೆ ಪೋಷಕಾಂಶಗಳನ್ನು ಹೇಗೆ ಕೊಡಬೇಕು ಅಥವಾ ಕೀಟ ಮತ್ತೆ ರೋಗನ ಹೇಗೆ ನಿರ್ವಹಣೆ ಮಾಡಬೇಕು, ಇದ್ರ ಬಗ್ಗೆ ನಿಮಗೆ ಯಾವುದೇ ತರಹದ ಪ್ರಶ್ನೆಗಳಿದ್ರೂ ಕೂಡ ನಾನು ಉತ್ತರಿಸಕ್ಕೆ ನಿಮ್ಮ ಮುಂದೆ ಇದ್ದೇನೆ. ಹಾಗೆ ರೈತ ಬಾಂಧವರೇ, ಟೊಮ್ಯಾಟೊ ಬೆಳೆ ಅಂತ ತಗೊಂಡ್ರೆ ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಂಕರಣ ತಳಿಗಳು ಕೂಡ ಬಂದಿದೆ. ಸೊ ಈ ಸಂಕರಣ ತಳಿಗಳು ಬೇರೆ ಬೇರೆ ಕಂಪನಿಗಳ ಸಂಕರಣ ತಳಿಗಳಿದೆ. ಸೊ ಈಗ ನೀವು ಒಂದು ಸತಿ ಅಂದ್ರೆ ನೀವು ಖಾರಿಫ್ ಬಿಟ್ಟು ಈಗ ಸೆಕೆಂಡ್ ರಾಬಿ ಸೀಸನ್ಗೆ ಹಾಕಕ್ಕೆ ಶುರು ಮಾಡಿದ್ದೀರಾ ಅಂದ್ರೆ ಹಿಂಗಾರಿನಲ್ಲಿ ಕೂಡ ಇದನ್ನ ಏನು ಬೆಳೆಯೋಕ್ಕೆ ಶುರು ಮಾಡ್ತೀವಿ. ಸೊ ಈಗ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಈಗ ನೀವು ಸಾಕಷ್ಟು ಈಗ ಲ್ಯಾಂಡ್ ಪ್ರಿಪರೇಷನ್ ಮಾಡ್ಕೋತಾ ಇರ್ತೀರಾ, ಹಾಗೆ ಬಿತ್ತನೆ ಬೀಜಕ್ಕೋಸ್ಕರ ಹುಡುಕ್ತಾ ಇರ್ತೀರಾ ಯಾವ ಬಿತ್ತನೆ ಬೀಜ ಬಳಸಬಹುದು ಅಂತೇಳಿ. ಸೊ ತುಂಬಾ ಒಳ್ಳೆ ಕಂಪನಿಗಳ ಸಂಕರಣ ತಳಿಗಳು ಈಗ ಮಾರ್ಕೆಟಲ್ಲಿದೆ. ನಿಮಗೂ ಕೂಡ ಯಾವ ತಳಿಗಳನ್ನ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೆಲವೊಂದು ಸಂಶಯಗಳಿರ್ಬೋದು. ಸೊ ಇದೆಲ್ಲ ವಿಷಯವಾಗಿ ನಾವಿವತ್ತು ಚರ್ಚೆ ಮಾಡೋಣ. ಮೊದಲನೇದಾಗಿ ಸಂಕರಣ ತಳಿಗಳು ಅಂತ ಬಂದಾಗ ನಾನು ಹೇಳಿದಾಗೆ ಸಾಕಷ್ಟು ಕಂಪನಿಗಳಿದೆ. ಒಂದೊಂದೇ ಕಂಪನಿಗಳದ್ದು ಬಗ್ಗೆ ಹೇಳ್ಕೊಂಡು ಹೋಗ್ಬೇಕು ಅಂತಂದ್ರೆ, ಇಂಡಸ್ ಕಂಪನಿಯ ಮದನ್ ಅನ್ನೋ ಒಂದು ಹೈಬ್ರಿಡ್ ಇತ್ತೀಚಿನ ದಿನಗಳಲ್ಲಿ ಚಾಮರಾಜನಗರ ಮತ್ತೆ ಮೈಸೂರು ಭಾಗಗಳಲ್ಲಿ ಸಾಕಷ್ಟು ಜನ ರೈತರು ಈ ಸೀಸನ್ ಅಲ್ಲಿ ಹಾಕಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಇದರಲ್ಲಿ. ಸೆಮಿನಿಸ್ ಕಂಪನಿ ಇತ್ತು ಅಂತ ಬಂದ್ರೆ ವಿರಂಗ್ ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಹಾಗೆ ಇನ್ನು ಕೆಲವರು ರೈತರು ಕೌಸ್ತುಬ್ ಅನ್ನೋ ವೆರೈಟಿನ ಕೂಡ ಅಂದ್ರೆ ಹೈಬ್ರಿಡ್ನ ಕೂಡ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಈಸ್ಟ್ ವೆಸ್ಟ್ ಕಂಪನಿಯ ಶ್ರೇಯಾ ಅನ್ನೋದು ಹೈಬ್ರಿಡ್ ಇದೆ, ಹಾಗೆ ರಿಯಾ ಅನ್ನೋದು ಕೂಡ ಒಂದು ಹೈಬ್ರಿಡ್ ಇದೆ. ಸೊ ಇದರ ಬೇರೆ ಬೇರೆ ಸಂಸ್ಥೆಗಳದ್ದು ತುಂಬಾನೇ ಇದಿದೆ. ಹಾಗೆ HM ಕ್ಲಾಸ್ ಕಂಪನಿಯದ್ದು ರಿಷಿಕಾ ಅನ್ನೋ ಕೂಡ ಒಂದು ಹೈಬ್ರಿಡ್ ಇದೆ. ಸೊ ಇವೆಲ್ಲದನ್ನು ಕೂಡ ಈಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ನಾವು ನಾಟಿಗೆ ಸೂಕ್ತ. ಹಾಗೆ ಹಾವೇರಿ ಈ ಕಡೆ ಬಂತು ಅಂತ ಅಂದ್ರೆ ಅಲ್ಲಿ ನನ್ನೆಮ್ಸ್ ಕಂಪನಿಯ US 800 ಇರ್ಬೋದು, ಅಥವಾ ಲಕ್ಷ್ಮಿ ಇರ್ಬೋದು, US 440 ಇರ್ಬೋದು. ಸೊ ಈ ತರ ಹೈಬ್ರಿಡ್ಗಳನ್ನ ರೈತರು ಅಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಹಾಗೆ ಇವೆಲ್ಲದನ್ನು ಸಂಕರಣ ತಳಿಗಳು ಇವೆಲ್ಲದನ್ನು ನೀವು ಹಾಗೆ ಆಯ್ಕೆ ಮಾಡ್ಕೋತಾ ಇದ್ದೀರಾ. ಸೊ ಇದೆಲ್ಲ ನಿಮ್ಮ ರೀಜನ್ಗಳಿಗೆ ಅನುಗುಣವಾಗಿ ಆಯ್ಕೆ ಮಾಡ್ಕೋತಿದ್ದೀರಾ, ಅಥವಾ ಈ ಹಿಂದೆನೂ ಕೂಡ ಬೆಳೆದಿರ್ತೀರಾ, ತುಂಬಾ ಫಸಲನ್ನ ಪಡೆದಿರ್ತೀರಾ. ಆದ್ರೆ ಈ ಯಾವುದೇ ಹೈಬ್ರಿಡ್ ಆಗಲಿ ಯಾವುದೇ ವೆರೈಟಿ ಆಗಲಿ ನೀವು ಬೆಳೆದ್ರೂ ಕೂಡ ಕೆಲವೊಂದಿಷ್ಟು ಮಾರ್ಗದರ್ಶನವನ್ನ ನಾವು ಪಾಲಿಸಬೇಕಾಗತ್ತೆ. ಈಗ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಮುಖ್ಯವಾಗಿ ಪಾಲಿಸಬೇಕಾಗತ್ತೆ. ಇನ್ನು ರೈತರಿಗೆ ಬರುವಂತ ಕೆಲವೊಂದು ಹೆಚ್ಚಾಗಿ ಬರುವಂತ ಒಂದು ಇನ್ನು ಡೌಟ್ಸ್ ಅಂತ ಅಂದ್ರೆ ಈಗ ಪೋಷಕಾಂಶ ನಿರ್ವಹಣೆಯಲ್ಲಿ ಏನು ಕೊಡಬೇಕು, ಮೊದಲನೇದಾಗಿ ಏನೇನು ಕೊಡಬಹುದು, ಅಥವಾ ಲ್ಯಾಂಡ್ ಪ್ರಿಪರೇಷನ್ ಈಗ ನೀವು ಈಗ ಭೂಮಿ ಸಿದ್ಧತೆ ಮಾಡ್ಕೋತಾ ಇರ್ತೀರಾ, ಏನು ಕೊಡ್ಬೋದು ಏನು ಕೊಡಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ಡೌಟ್ಸ್ ಇರುತ್ತೆ. ಸೊ ಭೂಮಿ ಪ್ರಿಪರೇಷನ್ ಅಲ್ಲಿ ನಾನು ಹೇಳಿದಾಗೆ ಇಲ್ಲಿ ಭೂಮಿ ಸಿದ್ಧತೆ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತೀರಾ ಅಂತಂದ್ರೆ, ಇದರಲ್ಲಿ ನಮಗೆ ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ಸ್ ಅಂತ ಬಂದ್ರೆ ಹೈಬ್ರಿಡ್ ನಾನು ಮಾತಾಡ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ರೈತರು ಹೈಬ್ರಿಡ್ ಅನ್ನ ಬೆಳೆಸ್ತಿರೋದ್ರಿಂದ ಹೈಬ್ರಿಡ್ ಬಗ್ಗೆ ಮಾತಾಡ್ತೀನಿ. ಒಂದು ಎಕರೆಗೆ 100 kg ಪರ್ ಎಕರ್ ಅಂತ ನಾವು ಹೇಳ್ತೀವಿ. ಅಂದ್ರೆ 100 kgಯಷ್ಟು ಸಾರಜನಕ, 100 kgಯಷ್ಟು ರಂಜಕ ಹಾಗೂ 100 kgಯಷ್ಟು ಪೊಟ್ಯಾಶ್ ಬೇಕಾಗುವಂಥದ್ದು. ಆದ್ರೆ ಇಲ್ಲಿ ನಾವು ಯೂರಿಯಾ DAP MOP ಅಲ್ಲಿ ಮಾತಾಡಬೇಕು ಅಂತ ಅಂದ್ರೆ ನಿಮಗೆ ಟೊಮ್ಯಾಟೊ ಬೆಳೆಗೆ ಬೇಕಾದಂಥದ್ದು ಸುಮಾರು ಒಂದು 217 kgಯಷ್ಟು ಯೂರಿಯಾ ಇರ್ಬೋದು, ಅಥವಾ DAP ಅಂತ ಬಂದ್ರೆ ಸುಮಾರು ಒಂದು 132 kgಯಷ್ಟು, ಹಾಗೆ MOP ಅಂತ ಬಂದಾಗ ಸುಮಾರು 166 kgಯಷ್ಟು. ಆದ್ರೆ ನಾವು ಹೆಚ್ಚಿನ ರೈತರು ಏನ್ ಮಾಡ್ತಾ ಇದೀವಿ, ಭೂಮಿ ಸಿದ್ಧತೆ ಟೈಮಲ್ಲೇನೆ ಅಥವಾ ನಾಟಿ ಮಾಡಿದ ತಕ್ಷಣ ನಾವು ಇದಿಷ್ಟು ಗೊಬ್ಬರಗಳನ್ನ ಕೊಡ್ತಾ ಇದೀವಿ. ಜೊತೆಗೆ ಫರ್ಟಿಗೇಷನ್ ಕೂಡ ಮಾಡ್ತಾ ಇದೀವಿ. ಇದಿಷ್ಟು ಪೋಷಕಾಂಶಗಳನ್ನ ಒಂದೇ ಸತಿ ಕೊಟ್ಟು
ಮತ್ತೆ ಫರ್ಟಿಗೇಷನಲ್ಲೂ ಕೂಡ ಇದಿಷ್ಟು ಪೋಷಕಾಂಶಗಳನ್ನು ಪುನಃ ಕೊಡ್ತಾ ಇದ್ದೀವಿ. ಆದರೆ ಇದನ್ನು ಪುನಃ ಕೊಡುವಂಥ ಅವಶ್ಯಕತೆ ಇಲ್ಲ. ಫರ್ಟಿಗೇಷನ್ ಹೇಗೆ ಸಪ್ರೇಟಾಗಿ ಡಿವೈಡ್ ಮಾಡ್ಕೋಬೇಕು ಅಥವಾ ಇದರಲ್ಲಿ ಹೇಗೆ ಡಿವೈಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಇದರಲ್ಲಿ ಮುಖ್ಯವಾಗಿ ಫರ್ಟಿಗೇಷನ್ಸ್ ಬಗ್ಗೆ ತುಂಬ ಜನ ರೈತರು ಕೇಳ್ತಾ ಇರ್ತಾರೆ, ಯಾವ ಟೈಮಲ್ಲಿ ಕೊಡಬೇಕು, ಯಾವುದನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ. ಇದು ಕೆಲವೊಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಚಾರ್ಟ್ ಕೂಡ ರೆಡಿ ಆಗ್ತಾ ಇದೆ, ಎಲ್ಲ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದನೂ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನೇನು ನಾವು ಫರ್ಟಿಗೇಷನ್ ಚಾರ್ಟಲ್ಲಿ ಏನೇನು ನೋಡಬೇಕಾಗ್ಬೋದು ಅಥವಾ ಏನೇನು ಪ್ರಶ್ನೆಗಳು ನಿಮಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ತಿಳ್ಕೊಳ್ಳೋಣ. ಹಾಗೆ ನಿಮಗೆ ರೈತರೆ, ನೀವು ಟೊಮ್ಯಾಟೊ ಬೆಳೆಯಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇತ್ತು ಅಂದ್ರೂ ಅಥವಾ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ರೋಗ ಬಾಧೆ, ಕೀಟ ಬಾಧೆ ಅಥವಾ ಪೋಷಕಾಂಶಗಳ ಸಮಸ್ಯೆ ಏನಿತ್ತು ಅಂದ್ರೂ ಈ ಸೆಷನಲ್ಲಿ ನೀವು ಕೇಳ್ಬೋದು. ನಿಮ್ದೇನೇ ಪ್ರಶ್ನೆ ಇತ್ತು ಅಂದ್ರೂ ಉತ್ತರಿಸೋಕ್ಕೆ ನಾನು ರೆಡಿ ಇದ್ದೀನಿ. ದಯವಿಟ್ಟು ನಿಮ್ದು ಏನೇ ಪ್ರಶ್ನೆಗಳಿದ್ರೂ ಈ ಸೆಷನ್ನಲ್ಲಿ ನೀವು ಕೇಳ್ಬೋದು. ಟೊಮ್ಯಾಟೊ ಇಂಟರ್ಕ್ರಾಪಿಂಗ್ ವಿತ್ ಪಪಾಯ ಇನ್ಕ್ರೀಸ್ ದಿ ಚಾನ್ಸಸ್ ಆಫ್ ವೈರಸ್ ಡಿಸೀಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಶಸ್ವಿ ಅವರು. ಸೊ ಆ್ಯಕ್ಚುಲಿ ರೆಕಮೆಂಡ್ ಮಾಡಲ್ಲ. ಸೊ ಪಪಾಯ ಮತ್ತು ನಾವು ಟೊಮ್ಯಾಟೊನ ಜನರಲಿ ಹೈಬ್ರಿಡ್ ನಾವು ಬೆಳೀತಾ ಇರಬೇಕಾದ್ರೆ ಇವೆರಡನ್ನೂ ಕೂಡ ರೆಕಮೆಂಡ್ ಮಾಡಲ್ಲ. ಯಾಕೆ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ಟೊಮ್ಯಾಟೊದಲ್ಲಿ ಕೆಲವೊಂದು ಬರ್ತಕ್ಕಂತಹ ಸಕ್ಕಿಂಗ್ ಪೆಸ್ಟ್ಗಳು ಪಪಾಯದಲ್ಲೂ ಬರ್ಬೋದು. ಅಥವಾ ಇವೆರಡನ್ನೂ ಕೂಡ ನಾವು ಬೇಸಿಕಲಿ ರೆಕಮೆಂಡ್ ಎರಡನ್ನೂ ಇಂಟರ್ಕ್ರಾಪಿಂಗ್ ಆಗಿ ರೆಕಮೆಂಡ್ ಅಷ್ಟಾಗಿ ಮಾಡಲ್ಲ. ಆದರೆ ಟೊಮ್ಯಾಟೊದಲ್ಲಿ ನಾವು ಇಂಟರ್ಕ್ರಾಪಿಂಗ್ ಹಾಕಬೇಕು ಅಂದರೆ ನಾನು ಹೇಳಿದಾಗೆ ಟೊಮ್ಯಾಟೊದಲ್ಲಿ ಕೆಲವೊಂದು ಲೈಕ್ ಸಮಸ್ಯೆಗಳು ಬರುತ್ತೆ. ಹಾಗೆ ಅದರಲ್ಲೂ ಮುಖ್ಯವಾಗಿ ಸಮಸ್ಯೆಗಳಂತಂದರೆ ಲೈಕ್ ಈಗ ಬೇರುಗಂಟು ರೋಗ ಕೂಡ ಒನ್ ಆಫ್ ದಿ ಪ್ರಾಬ್ಲಮ್ ಟೊಮ್ಯಾಟೊದಲ್ಲಿ. ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಾವು 16 ಸಾಲುಗಳಿಗೆ ಒಂದು ಮಾರಿಗೋಲ್ಡ್, ಒಂದರಷ್ಟು ಮ್ಯಾರಿಗೋಲ್ಡನ್ನು, ಚೆಂಡು ಹೂವನ್ನು ಹಾಕ್ತೀವಿ. ಯಾಕೆ ಅಂತಂದರೆ ಈ ಬೇರುಗಂಟು ಏನಾದರೂ ರೋಗ ಇತ್ತಂತಂದರೆ ಈ ಚೆಂಡು ಹೂವದಲ್ಲಿ ಟ್ರೈಟರ್ಟಿನೈಲ್ ಅಮೈನ್ ಅನ್ನೋ ಒಂದು ಟಾಕ್ಸಿನ್ ಕೆಮಿಕಲ್ ಇರುತ್ತೆ. ಇದು ಟೊಮ್ಯಾಟೊಗೆ ಯಾವತ್ತೂ ಈ ಬೇರುಗಂಟು ರೋಗ ಏನು ಟೊಮ್ಯಾಟೊಗೆ ಬರುತ್ತೆ ಅದು ವಿಷಕಾರಿಗೆ ಆಗಿರೋದ್ರಿಂದ ಸೊ ಈ ಬೇರುಗಂಟು ರೋಗಕ್ಕೆ ಬರುವಂಥ ಈ ನೆಮ್ಯಾಟೋಡ್ಸ್, ಈ ಜಂತು ಏನಿದೆ ಆ ಟ್ರೈಟರ್ಟಿನ್ ಅಮೈನಿಂದ ದೂರ ಹೋಗುವಂಥದ್ದು. ಸೊ ಹಾಗಾಗಿ ಎಲ್ಲಿ ನಾವು ಸೊ ನೆಮ್ಯಾಟೋಡ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಲ್ಲಿ ನಾವು 16 ಸಾಲುಗಳಿಗೊಮ್ಮೆ ಒಂದು ಮಾರಿಗೋಲ್ಡನ್ನು ಅಥವಾ ಚೆಂಡು ಹೂವನ್ನು ಹಾಕ್ತೀವಿ. ಆದರೆ ಈ ಥರ ಸೊ ಈಗ ಮಧ್ಯೆ ನಾವು ಇಂಟರ್ಕ್ರಾಪಿಂಗ್ ಮಾಡ್ತೀವಿ ಅಂತಂದ್ರೂ ಬೇರೆ ಥರದಲ್ಲಿ ಇದು ಮಾಡ್ಬೋದು. ಆದರೆ ಹೈಬ್ರಿಡ್ ಟೊಮ್ಯಾಟೊಗಳನ್ನು ನೀವು ಆದಷ್ಟು ಸಿಂಗಲ್ ಆಗಿ ಬೆಳೆಯೋದು ಬೆಟರ್. ಯಾವುದೇ ಕಾರಣಕ್ಕೂ ಪಪಾಯ ಜೊತೆ ಇಂಟರ್ಕ್ರಾಪಿಂಗು ರೆಕಮೆಂಡ್ ಮಾಡಲ್ಲ. ಓಕೆ, ಟೊಮ್ಯಾಟೊ ವೈರಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾಗೇಶ್ ಬಬಾನಿಯವರು. ಸೊ ಟೊಮ್ಯಾಟೊ ವೈರಸ್ ಅಂತ ಅಂದರೆ ಟೊಮ್ಯಾಟೊದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ವೈರಸ್ ತುಂಬಾ ಸಿವಿಯರ್ ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಬರೋದು ಒಂದು ಲೀಫ್ ಕರ್ಲ್ ವೈರಸ್ ಅಂತ ಹೇಳ್ತೀವಿ. ಈ ಲೀಫ್ ಕರ್ಲ್ ವೈರಸ್ ಈಗ ಬಿಳಿ ನೊಣಗಳೇನಿರುತ್ತೆ, ವೈಟ್ ಫ್ಲೈಸ್ ಏನಿರುತ್ತೆ, ಅದರಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ವೈರಸ್ಸನ್ನು ತಗೊಂಡೋಗುತ್ತೆ. ರೈತರನ್ನ ಒಂದೇನು ನೆನ್ಪಿಟ್ಕೋಬೇಕು ಅಂದರೆ ಯಾವುದೇ ವೈರಸ್ ಆಗಲಿ ತಾನಾಗೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡುವ ಕೆಪಾಸಿಟಿ ಅದಕ್ಕಿರಲ್ಲ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಡ್ತಾ ಇದೆ ಅಂತಂದರೆ ಅದಕ್ಕೆ ಬೇರೆ ಬೇರೆ ತರಹದ ಕಾರಣಗಳಿರುತ್ತೆ. ಹಾಗೆ ಅದರಲ್ಲಿ ಒನ್ ಆಫ್ ದಿ ರೀಸನ್ ಅಂತಂದರೆ ಈ ಹುಳಗಳು ಅಥವಾ ಈ ಬಿಳಿ ನೊಣಗಳಂತ ಏನು ಹೇಳ್ತೀವಿ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವೈರಸ್ನ ತಗೊಂಡು ಹೋಗುತ್ತೆ. ಸೊ ಹಾಗೆ ಇನ್ನೊಂದು ಟೊಮ್ಯಾಟೊ ಸ್ಪಾಟೆಡ್ ವಿಲ್ಟ್ ಡಿಸೀಸ್ ಅಂತ ಕರಿತೀವಿ, ಇದು ಗ್ರೌಂಡ್ನಟ್ ಬಡ್ ನೆಕ್ರೋಸಿಸ್ ವೈರಸ್ ಇಂದ ಬರ್ತಕ್ಕಂಥದ್ದು. ಅದು ಕೂಡ ಥ್ರಿಪ್ಸ್ ಇಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತಕ್ಕಂಥದ್ದು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ರೈತರಿಗೆ ಸಮಸ್ಯೆ ಕೊಡ್ತಿರೋದು ಅಥವಾ ಮಹಾರಾಷ್ಟ್ರದಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗಿದೆ ಅಂತ ಅಂದ್ರೆ ಅದು ನಿಮಗೆ ಗೊತ್ತಿದೆ ತಿರಂಗ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಅದು ಇನ್ನೂ ಹೆಚ್ಚಾಗಿ ಬಂದಿಲ್ಲ ದಯದಿಂದ. ಸೊ ಮುಂದಿನ ದಿನಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೈರಸ್ ಏನಿದೆ ತಿರಂಗ ಬರೋ ಚಾನ್ಸಸ್ ಇದೆ. ಈ ತಿರಂಗ ಏನಂತಂದ್ರೆ 3 ರಿಂದ 4 ವೈರಸ್ಗಳು ಸೇರಿ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ರೋಗ. ಈ ರೋಗ ಬಂತಂದ್ರೆ 40 ರಿಂದ 50% ಗಿಡಗಳಿಗೆ ಲಾಸ್ ಆಗುತ್ತೆ. ಹಾಗಾಗಿ ಇದು ಬರದೇ ಇರೋಗೆ ನೀವು ಸಾಕಷ್ಟು ಲೈಕ್ ಎಫಿಡ್ನ ಮೂಲಕ ಕೂಡ ಇರುತ್ತೆ. ಇದು ನಾನು ಹೇಳಿದಾಗೆ 3 ಥರ ವೈರಸ್ ಅಂತ ಹೇಳಿದೆ. ಒಂದು GB1NV ಇರ್ಬೋದು, ಇನ್ನೊಂದು CMV ಇರ್ಬೋದು. ಈ 3 ಥರ ವೈರಸ್ಸಿಂದ ಕೂಡ ಇದು ಒಂದು ಗಿಡ ಅಂದರೆ ಹರಡಿ ತುಂಬ ರೀತಿ ಟೊಮ್ಯಾಟೊದಲ್ಲಿ ನಷ್ಟವನ್ನು ಉಂಟು ಮಾಡ್ತಕ್ಕಂಥದ್ದು. ಸೊ ಇದಕ್ಕೂ ಕೂಡ ನೀವು ಆದಷ್ಟು ಫೀಲ್ಡಲ್ಲಿ ತುಂಬ ಅಂದರೆ ರಿಪೀಟೆಡ್ ಆಗಿ ಸ್ಪ್ರೇಸ್ ತಗೊಂಡು ಆದಷ್ಟು ಸಕಿಂಗ್ ಪೆಸ್ಟ್ ಅಂತ ಏನು ಕರಿತೀವಿ ಅಥವಾ ರಸ ಹೀರುವ ಕೀಟಗಳಂತ ಏನಿರ್ತದೆ ಅದನ್ನು ನಾವು ಆದಷ್ಟು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಸೊ
ಟೊಮ್ಯಾಟೊ ವೈರಸ್ ಆಯಿತು. ಸಲ್ಮಾನ್ ಅವ್ರು ಕೇಳ್ತಾ ಇದ್ದಾರೆ ಅರ್ಕಾರಕ್ಷಕ್ ಬಗ್ಗೆ ಮಾಹಿತಿ ಕೊಡಿ ಅಂತ. ಅರ್ಕಾರಕ್ಷಕ್ IAHR ಇಂದ ರಿಲೀಸ್ ಆಗಿರುವಂಥ ಒಂದು ಹೈಬ್ರಿಡ್ ಅಂತ ಹೇಳ್ಬೋದು. ಇದನ್ನು ನೀವು ತಗೋಬೇಕು ಅಂತಂದರೆ ನೀವು ಎಗ್ರಿಪ್ಲೆಕ್ಸ್ ಹೆಲ್ಪ್ ಪಾಯಿಂಟ್ ಇದಕ್ಕೆ ಕಾಲ್ ಮಾಡಿ. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಹಾಗೂ ನಿಮಗೆ ಬೇಕಾದಂಥ ಬಿತ್ತನೆ ಬೀಜ ಕೂಡ ನೀವು ಪಡ್ಕೋಬೋದು. ಹಾಗೆ ವೀರೇಂದ್ರ ಅವರು ಡಬಲ್ ಕಲರ್ ಟೊಮ್ಯಾಟೊ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಡಬಲ್ ಕಲರ್ ಟೊಮ್ಯಾಟೊ ನೀವು ಯಾವ ಥರ ಹೇಳ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ. ಒಂದು, ಟೊಮ್ಯಾಟೊದಲ್ಲಿ ಲೈಕೋಪರ್ಸಿಕನ್ ಪಿಗ್ಮೆಂಟ್ ಕಮ್ಮಿಯಾಗಿ ಹಸಿರಿರೋ ಟೊಮ್ಯಾಟೊ ಅಂದರೆ ಹಸಿರು ಮತ್ತು ಕೆಂಪು ಎರಡು ಮಿಶ್ರಿತವಾಗಿ ಬರ್ಬೋದು. ಒಂದು ಇದು ಪೋಷಕಾಂಶವಾದ ಮೆಗ್ನೀಷಿಯಂ ಅಂದರೆ ಮೆಗ್ನೀಷಿಯಂ ನೀವು ಕೊಟ್ಟಾಗ ಲೈಕೋಪರ್ಸಿಕನ್ ಪಿಗ್ಮೆಂಟ್ ಅಂತ ಏನು ಕರಿತೀವಿ ಅಂದರೆ ಕೆಂಪು ಬಣ್ಣಕ್ಕೆ ಟೊಮೆಟೊದಲ್ಲಿ ಕೆಂಪು ಬಣ್ಣವನ್ನು ಬೆರೆಸುವಂಥ ಒಂದು ಇದಂತಂದ್ರೆ ಲೈಕ್ ಈಗ ಮೆಗ್ನೀಷಿಯಂ ಕೊಟ್ಟರೆ ಲೈಕೋಪರ್ಸಿಕನ್ ಪಿಗ್ಮೆಂಟ್ ಚೆನ್ನಾಗುತ್ತೆ. ಹಾಗೆ ನಿಮ್ಮ ಗಿಡದಲ್ಲಿ ಯೂನಿಫಾರ್ಮ್ ಮೆಚುರಿಟಿ ಅಂತ ಏನು ಹೇಳ್ತೀವಿ ಅಥವಾ ಯೂನಿಫಾರ್ಮ್ ಕಲರಿಂಗ್ ಅಂತ ಹೇಳ್ತೀವಿ ಅದು ಬರುತ್ತೆ. ಡಬಲ್ ಕಲರ್ ಎರಡು ರೀಸನ್ ಇಂದ ಆಗುತ್ತೆ. ಒಂದು, ಪೋಷಕಾಂಶಗಳು ಕಡಿಮೆ ಇದ್ದಾಗ. ಇನ್ನೊಂದು ನಾನು ಹೇಳಿದೆ ತಿರಂಗ ಅನ್ನೋ ಒಂದು ವೈರಸ್ ಬಂದಿದೆ ಅಂತೇಳಿ, ಅದರಲ್ಲಿ 2 ರಿಂದ 3 ಕಲರ್ ಕಾಣುತ್ತೆ. ಅದನ್ನು ನೀವು ಯಾವುದು ಅಂಥೇಳಿ ಗಿಡಗಳನ್ನು ನಾವು ನೋಡಿನೇ ಅಥವಾ ಫ್ರೂಟ್ನ ನೋಡಿನೇ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ವೀರೇಂದ್ರ ಅವರ ಥ್ಯಾಂಕ್ ಯು. ನಾಗೇಶ್ ಅವರು ಇನ್ನೊಂದು ಕೇಳ್ತಾ ಇದ್ದಾರೆ ಯೆಲ್ಲೋ ಲೀವ್ಸ್ ಅಂತ ಹೇಳಿ. ನಾಗೇಶ್ ಅವರ ಯೆಲ್ಲೋ ಲೀವ್ಸ್ ನಾನು ಹೇಳಿದಾಗೆ, ಸೊ ಇದರಲ್ಲಿ ಏನಂತಂದ್ರೆ ಹಳದಿ ಆಗ್ತಿದೆ ಗಿಡದ ಎಲೆಗಳು ಅಂತಂದ್ರೆ ಸಾಕಷ್ಟು ರೀಸನ್ ಇದೆ. ಒಂದು, ನಿಮ್ಮ ಗಿಡ ಮಣ್ಣಿನಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳು ಅಥವಾ ನೈಟ್ರೋಜನ್ ಕಡಿಮೆ ಇರ್ಬೋದು. ಅಥವಾ ಈಗ ಹಳದಿ ಆಗ್ತಿದೆ ಅಂದ್ರೆ ನಾವು ತಳಭಾಗದಲ್ಲಿ ಹಳದಿ ಆಗ್ತಿದೆಯಾ ಅಥವಾ ಮೇಲ್ಗಡೆ ಇರೋ ಎಲೆಗಳಲ್ಲಿ ಹಳದಿ ಆಗ್ತಿದೆಯಾ ಅನ್ನೋದನ್ನ ಬಗ್ಗೆ ಕೂಡ ನೋಡ್ಬೇಕಾಗತ್ತೆ. ಸೊ ಇದರಲ್ಲಿ ಒಂದು, ಪೋಷಕಾಂಶಗಳ ಕೊರತೆ ಆಗ್ಬೋದು, ಅಥವಾ ನಿಮ್ಮ ಗಿಡಗಳ ತಳಭಾಗದಲ್ಲಿ ರಸ ಹೀರುವ ಕೀಟಗಳಿರ್ಬಹುದು, ಅಥವಾ ಬೇರಲ್ಲಿ ಬೇರುಗಂಟು ರೋಗ ಕೂಡ ಇರಬಹುದು, ಅಥವಾ ನಿಮಗೆ ಗಿಡಗಳಲ್ಲಿ ಏನು ಕೆಲವೊಂದು ಕಾಯಿಲೆ ತರುವಂತಹದ್ದು ಲೈಕ್ ಅಥವಾ ನಿಮಗೆ ಏರೇಷನ್ ಸರಿಯಾಗದೆ ಇರ್ಬೋದು, ಭೂಮಿಯಲ್ಲಿ ಸರಿಯಾಗಿ ನೀರು ಕರೆಕ್ಟಾಗಿ ಸರ್ಕ್ಯುಲೇಟ್ ಆಗದೆ ಇರ್ಬೋದು. ಹಾಗೆ ವಿವಿಧ ರೀಸನ್ ಇಂದ ಯೆಲ್ಲೋಯಿಂಗ್ ಆಗುತ್ತೆ. ಸೊ ನಿಮ್ಮ ಗಿಡದ ಫೋಟೋಗಳನ್ನು ನಮ್ಮ ಎಗ್ರಿಪ್ಲೆಕ್ಸ್ ವಾಟ್ಸಪ್ ನಂಬರ್ 9538510000 ಅದಕ್ಕೆ ಕಳಿಸ್ಕೊಡಿ. ಅಥವಾ ನಿಮಗೇನಾದರೂ ಇನ್ನೂ ಸಮಸ್ಯೆಗಳಿದ್ರೆ 08063116333 ನಂಬರ್ಗೆ ಕಾಲ್ ಮಾಡಿ. ಸೊ ನೀವು ಬೆಳೆದು ಫೋಟೋ ನಾವು ನೋಡಿದಾಗ ಅಥವಾ ನಿಮ್ಮ ಫೀಲ್ಡನ್ನು ನಾವು ನೋಡಿದಾಗ ಅದ್ರ ಬಗ್ಗೆ ನಮಗೆ ಯಾವ ಕಾರಣದಿಂದಾಗಿ ಯೆಲ್ಲೋಯಿಂಗ್ ಆಗ್ತಿದೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಯೆಲ್ಲೋ ಆ್ಯಂಡ್ ರೆಡ್ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಇವರು ಫ್ರೂಟ್ ಕಲರ್ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ಸುತ್ತೆ, ಯೆಲ್ಲೋ ಮತ್ತೆ ರೆಡ್ ಅಂತ ಅಂದಾಗೆ. ಸೊ ನಾನು ಹೇಳಿದಾಗೆ ಈಗ ತಿರಂಗದು ಕೂಡ ಯೆಲ್ಲೋ ಮತ್ತೆ ರೆಡ್ ಮತ್ತೆ ಗ್ರೀನ್ ಈ 3 ಕಲರ್ ಕೂಡ ಕಾಣಿಸ್ಕೊಳ್ಳುತ್ತೆ ಈ ತಿರಂಗ ವೈರಸ್ ಅಲ್ಲಿ. ಸೊ ಹಾಗೆ ನೀವು ಯೆಲ್ಲೋ ಮತ್ತೆ ರೆಡ್ ಅಂತ ನೀವು ಹೇಳ್ತಿರೋ ಹಾಗೆ, ಸೊ ಇದರಲ್ಲಿ ಹಾಫ್ ರೈಟ್ನಿಂಗ್ ಏನಾದ್ರು ಆಗಿದ್ರೆ ಒಂದ್ಸತಿ ನೀವು ಮೆಗ್ನೀಷಿಯಂ ಸಲ್ಫೇಟ್ ನ ಡ್ರಿಪ್ ಅಲ್ಲಿ 1 ಎಕರೆಗೆ ಸುಮಾರು 4 ರಿಂದ 5 kg ಕೊಟ್ಟು ನೋಡಿ. ಸೊ ನಿಮಗೆ ಬದಲಾವಣೆ ಖಂಡಿತ ಕಾಣಿಸುತ್ತೆ. ಸೊ ಅಮೃತ ಹಳ್ಳಿಕಾರ್ ಅವರು, ಮ್ಯಾಮ್ ಕೈಂಡ್ಲಿ ಮೆನ್ಷನ್ ದಿ ಪ್ರಿಕಾಷನರಿ ಮೆಷರ್ಸ್ ಟು ಅವಾಯ್ಡ್ ಡ್ಯಾಂಪಿಂಗ್ ಆಫ್ ಇನ್ ಟೊಮ್ಯಾಟೊ ಎಫೆಕ್ಟಿವ್ಲಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಡ್ಯಾಂಪಿಂಗ್ ಆಫ್ ಅನ್ನೋದು ಬರುವಂತದ್ದು PPM ಅನ್ನೋ ಶಿಲೀಂಧ್ರದಿಂದ. ಈ ಶಿಲೀಂಧ್ರ ಮಣ್ಣಲ್ಲೇ ಇರ್ತಕ್ಕಂಥದ್ದು. ಸೊ ಇದಕ್ಕೆ ನಾವು ಮುಖ್ಯವಾಗಿ ಏನ್ ಮಾಡಬೇಕು ಅಂತ ಅಂದ್ರೆ, ಮೊದಲನೇದಾಗಿ ನೀವು ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಮಣ್ಣಲ್ಲಿ ಜೈವಿಕ ಉಪಯುಕ್ತ ಕೆಲವೊಂದು ಶಿಲೀಂಧ್ರಗಳಿದೆ. ಈ ಟ್ರೈಕೋಡರ್ಮಾ ಅಂತದ್ದು ಅಥವಾ ಬ್ಯಾಸಿಲಸ್ ಸುಡೋಮೋನಾಸ್ ಅಂತದ್ದು, ಇಂಥದ್ದನ್ನ ನೀವು ಭೂಮಿಗೆ ಸೇರ್ಸಕ್ಕೆ ನೋಡಿ. ಸೊ ಇಲ್ಲಾಂದ್ರೆ ನಾವು ಅದನ್ನ ನೀವು ಕೊಟ್ಟಿಲ್ಲ ಅಂತ ಅಂದ್ರೆ ಕೆಮಿಕಲ್ ಕೂಡ ನಾವು ಕೊಡ್ಬೋದು, ಡ್ರೆಂಚ್ ಮಾಡ್ಬೋದು. COC ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಕೊಸೈಡ್ ಅನ್ನ ನಾವು ಡ್ರಿಪ್ ಅಲ್ಲಿ 400 ರಿಂದ 500 ಗ್ರಾಮ್ ಅಷ್ಟು ಕೊಸೈಡ್ ಅನ್ನು ಡ್ರಿಪ್ ಅಲ್ಲಿ ಕೊಡ್ಬೋದು. ಅಥವಾ COC ನ ಡ್ರೆಂಚ್ ಮಾಡ್ಬೋದು. ಅಥವಾ 3 ಗ್ರಾಮ್ ಪರ್ ಲೀಟರ್ ಆಫ್ ವಾಟರ್ ಅಲ್ಲಿ ಮೆಟಲಾಕ್ಸಿಲ್ ಡ್ರೆಂಚ್ ಮಾಡ್ಬೋದು. ಇದಿಷ್ಟು ನೀವು ಕೆಮಿಕಲ್ ಬೇಕು ಅಂದಾಗ ಮಾತ್ರ. ಅಥವಾ ನಿಮಗೆ ಸಾವಯವದಲ್ಲಿ ಬೇಕು ಅಂತಂದ್ರೆ ನೀವು ಟ್ರೈಕೋಡರ್ಮಾ ಅಥವಾ ಸೂಡೋಮೋನಾಸ್ ಮತ್ತೆ ಬ್ಯಾಸಿಲಸ್ ಇರುವಂತದ್ದು ಕೂಡ ಸೊಲ್ಯೂಷನ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಟ್ರೈಕೋಮ್ಯಾಕ್ಸ್ ಅಂತ ಇದೆ, ಸೂಡೋಮ್ಯಾಕ್ಸ್ ಅಂತ ಇದೆ, ಸೊ ಬಯೋಜೋಡಿ ಅಂತ ಇದೆ, ಅಥವಾ ಸ್ಟೇನ್ಸ್ ಅವ್ರದ್ದು ನಿಮಗೆ ಇದು ಬಯೋಕ್ಯೂರ್ B ಅಂತ ಇದೆ, ಬಯೋಕ್ಯೂರ್ F ಅಂತ ಇದೆ. ಸೊ ಇದನ್ನು ಕೂಡ ನೀವು ಡ್ರೆಂಚ್ ಮಾಡಬಹುದು. ಸೊ ಸುರೇಶ್ ರೆಡ್ಡಿ ಅವರು ಟೂಟಾ ಅಬ್ಸಲ್ಯೂಟಾ ಬಗ್ಗೆ ಕೇಳಿದ್ದಾರೆ. ಸುರೇಶ್ ಅವರೇ, ಈ ಟೂಟಾ ಅಬ್ಸಲ್ಯೂಟಾ ಅನ್ನೋದು ಸೊ ಟೊಮ್ಯಾಟೊ ಬೆಳೆಗೆ ಬಂದಿರತಕ್ಕಂಥ ಶಾಪ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ರೈತರು ಇದರಲ್ಲಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಸೊ ನೀವೇ ಹೇಳಿದಾಗೆ ಸೊ ಸಾಕಷ್ಟು ಜನ ರೈತರಿಗೆ ಇದೇ ಸಮಸ್ಯೆ ಇರುತ್ತೆ. ಆದ್ರೆ ಟೂಟಾನ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಏನೇನ್ ನೋಡ್ಬೇಕು ಅಂತಂದ್ರೆ, ಮೊದಲು
ಕೊಡಬೇಕು ಅಂದ್ರೆ ಒಂದ್ಸತಿ ಒಂದು ಮಾಲಿಕ್ಯೂಲ್ ಕೊಟ್ಟಿರ್ತೀವಿ ಅಂದ್ರೆ ಆಲ್ಟರ್ನೇಟ್ ಆಗಿ ನಾವು ಬೇರೆ ಗ್ರೂಪ್ ಮಾಲಿಕ್ಯೂಲ್ ನ ಕೊಡಬೇಕಾಗುತ್ತೆ. ಬೇರೆ ಗ್ರೂಪ್ ಮಾಲಿಕ್ಯೂಲ್ ಅಂದ್ರೆ ಏನು? ಸೊ ನಾನು ಕಳೆದ ಸತಿ ಲೈವಲ್ಲೇ ಹೇಳಿದೆ, ಇನ್ಸೆಕ್ಟಿಸೈಡ್ ರೆಸಿಸ್ಟೆಂಟ್ ಆಕ್ಷನ್ ಕಮಿಟಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಗುಂಪುಗಳನ್ನಾಗಿ ಮಾಡಿದ್ದಾರೆ. ಅಂದ್ರೆ ನೀವು ಒಂದು ಗುಂಪಿನ ಔಷಧಿಗಳನ್ನ ಇವಾಗ ಕೊಟ್ಟಲ್ಲಿ ಇನ್ನು ಒಂದು ಲೈಫ್ ಸೈಕಲ್ ಮುಗಿಯವರೆಗೂ, ಅಂದ್ರೆ ಈ 2 ಅಬ್ಸಲ್ಯೂಟ್ ಲೈಫ್ ಸೈಕಲ್ ಬಂದು 28ರಿಂದ 30 ದಿನ, 28ರಿಂದ 30 ದಿನಗಳವರೆಗೆ ನೀವು ಅದೇ ಗ್ರೂಪ್ ನ ಇನ್ಸೆಕ್ಟಿಸೈಡ್ ನ ನೀವು ಕೊಡಬಾರ್ದು. ಸೊ ಯಾವುದು ಆ ಗ್ರೂಪ್ ಏನು ಅಂತ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಎಗ್ರಿಪ್ಲೆಕ್ಸ್ ವಾಟ್ಸ್ಆಪ್ ನಂಬರ್ಗೆ ನೀವು ಕಳಿಸಿ, ನಾನು ಆ ಗ್ರೂಪ್ ಲಿಸ್ಟ್ ನಿಮಗೆ ಕಳಿಸ್ಕೊಡ್ತೀನಿ. ಎಕ್ಸಾಂಪಲ್ ನಿಮಗೆ ಹೇಳ್ಬೇಕು ಅಂತಂದ್ರೆ 2 ಅಬ್ಸಲ್ಯೂಟಕ್ಕೆ ನೀವೀಗ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಅಥವಾ ಸಾನ್ವೆಕ್ಸ್ ಕೊಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ನೀವು ಕೊಡಬೇಕು ಅಂತಂದ್ರೆ ಡಿಫ್ರೆಂಟ್ ಗ್ರೂಪ್ ಆಫ್ ಮಾಲಿಕ್ಯೂಲ್ ಅಂದ್ರೆ ಕ್ಲೋಥಿಯಾನಿಡಾನ್ ಅಥವಾ ನಿಮಗೆ ಡ್ಯಾಂಡೋಟ್ಸು ಅಂತ ಬರ್ಬೋದು, ಅದನ್ನು ಕೊಡ್ಬೋದು. ಅಥವಾ ಡೈನಟೋಫಿರಾನ್. ನೀವು ಇವತ್ತು ಡೈನಟೋಫಿರಾನ್ ಕೊಟ್ಟು ನೆಕ್ಸ್ಟ್ ಕ್ಲೋಥಿಯಾನಿಡಾನ್ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಡೈನಟೋಫಿರಾನ್ ಅಥವಾ ಟೋಕನ್ ಅಂತ ಬರುತ್ತೆ, ಓಷನ್ ಅಂತ ಬರುತ್ತೆ, ಅದನ್ನ ಕೊಟ್ಟು ನೀವು ನೆಕ್ಸ್ಟ್ ಸ್ಪ್ರೇಗೆ ಡ್ಯಾಂಟೋಟ್ಸ್ನ ಯಾವುದೇ ಕಾರಣಕ್ಕೂ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಈ ಡೈನಟೋಫಿರಾನ್ ಏನಿದೆ ಹಾಗೆ ಡ್ಯಾಂಟೋಟ್ಸು ಅಂತ ಬರೋದು ಅಂದ್ರೆ ಕ್ಲೋಥಿಯಾನಿಡಾನ್ ಏನಿದೆ ಇಟ್ ಬಿಲಾಂಗ್ಸ್ ಟು ಸೇಮ್ ಫ್ಯಾಮಿಲಿ, ಒಂದೇ ಗ್ರೂಪಿಗೆ ಸೇರೋರನ್ನ ಬೇರೆ ಬೇರೆ ಕೊಡಬೇಕಾಗುತ್ತೆ. ಯಾವ್ಯಾವ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದ್ರೆ ನಮ್ಮ ಅಗ್ರಿಪ್ಲೆಕ್ಸ್ ಹೆಲ್ಪ್ ಪಾಯಿಂಟ್ ಸಂಖ್ಯೆ 08061116333 ಇದಕ್ಕೆ ಕಾಲ್ ಮಾಡಬಹುದು, ಅಥವಾ ಇದನ್ನ ಬೇಕಾದ ಡಾಕ್ಯುಮೆಂಟ್ಸ್ ನಾನು ನಿಮಗೆ ಶೇರ್ ಮಾಡಕ್ ರೆಡಿ ಇದ್ದೀನಿ. ಥ್ಯಾಂಕ್ ಯು ಸುರೇಶ್ ರೆಡ್ಡಿ ಅವರೇ. ಹಾಗೆ ಶಿಲ್ಪಾ ಅವರು, ಗುಡ್ ಮಾರ್ನಿಂಗ್ ಮ್ಯಾಮ್, ವಿಚ್ ವೆರೈಟಿ ಇಸ್ ರೆಸಿಸ್ಟೆಂಟ್ ಫಾರ್ ಲೀಫ್ ಮೈನರ್ ಅಂಡ್ ಫ್ರೂಟ್ ಬೋರರ್ ಇನ್ ಟೊಮ್ಯಾಟೊ? ನೋಡಿ ಶಿಲ್ಪಾ ಅವರೇ, ಈಗ ಬಂದಿರೋ ವೆರೈಟಿ ಅಥವಾ ಹೈಬ್ರಿಡ್ ಅಲ್ಲಿ ನಾವು ಹೇಳ್ಬೇಕಂದ್ರೆ ಕೀಟ ಬಾಧೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದರಲ್ಲಿ ಕಂಪ್ಲೀಟ್ಲಿ ರೆಸಿಸ್ಟೆಂಟ್ ವೆರೈಟಿ ಆಫ್ ಲೀಫ್ ಮೈನರ್ ಆರ್ ಫ್ರೂಟ್ ಬೋರರ್ ಅಂತ ಯಾವುದೂ ಇಲ್ಲ. ಸರಿಯಾದ ಸಮಯಕ್ಕೆ ಔಷಧಿಗಳನ್ನು ಕೊಟ್ಟು ಈ ಎಲ್ಲಾ ಕೀಟಗಳನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಮ್ಮ ರೈತರಲ್ಲೇ ಇದೆ. ಆದ್ರೆ ಸ್ವಲ್ಪ ಮಾಹಿತಿ ಕೊರತೆ ಇದೆ ಅಷ್ಟೇ. ಯಾವ ಟೈಮಲ್ಲಿ ಯಾವ ಔಷಧಿಗಳನ್ನು ಕೊಡಬೇಕು ಅನ್ನೋದು ಒಂದ್ಸತಿ ನಾವು ತಿಳ್ಕೊಂಡ್ರೆ ನಾವು ಇದನ್ನೆಲ್ಲದನ್ನು ಕೂಡ ನಿರ್ವಹಣೆ ಮಾಡಬಹುದು. ಇನ್ನೊಂದೇನಂತಂದ್ರೆ ಬೇರೆ ದೇಶಗಳಲ್ಲಿ ತುಂಬಾ ಸುಲಭವಾಗಿನೇ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಆದ್ರೆ ನಮ್ಮ ಭಾರತದಲ್ಲಿ ಆಗ್ತಿಲ್ಲ. ಯಾಕೆಪ್ಪ ಅಂತಂದ್ರೆ ನಾವು ಕೆಲವೊಂದು ಸ್ಪ್ರೇನ್ ಏನ್ ಮಾಡ್ತಾ ಇದೀವಿ, ಡೋಸೇಜ್ ರೆಕಮೆಂಡ್ ಮಾಡಿರೋಕ್ಕಿಂತ ಜಾಸ್ತಿ ಕೊಡ್ತಾ ಇದೀವಿ. ಇಲ್ಲ ಅಂತಂದ್ರೆ ಒಂದೊಂದ್ಸತಿ ನಾವೇನ್ ಮಾಡ್ತಾ ಇದೀವಿ, ಒಂದೇ ಗ್ರೂಪ್ ನ ಮಾಲಿಕ್ಯೂಲ್ ಕೊಡ್ತಾ ಇದೀವಿ, ಸೇಮ್ ರಿಪೀಟೆಡ್ ಸ್ಪ್ರೇ ಕೊಡ್ತಾ ಇದೀವಿ, ಈ ಹುಳಗಳಿಗೆ ರೆಸಿಸ್ಟೆನ್ಸ್ ಬರೋ ಹಾಗೆ ಮಾಡ್ಬಿಟ್ಟಿದೀವಿ. ಸೊ ಹಾಗಾಗಿ ಬೇರೆ ದೇಶಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಸೊ ನಾವು ಕೆಲವೊಂದು ಮಾಹಿತಿಗಳನ್ನ ರೈತರಿಗೆ ಹೇಳ್ಬೇಕಾಗತ್ತೆ, ಅಥವಾ ರೈತರಿಗೆ ಕೆಲವೊಂದು ಗೊತ್ತಿರೋ ಮಾಹಿತಿನ ನಾವು ತಿಳ್ಕೊಬೇಕಾಗತ್ತೆ. ಇದನ್ನೆರಡನ್ನು ಚರ್ಚೆ ಮಾಡಿ ನಾವು ಒಳ್ಳೆ ತರಹದಲ್ಲಿ ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನ್ ಕರಿತೀವಿ, ಸೊ ಅದನ್ನೆಲ್ಲದನ್ನು ಅಳವಡಿಸ್ಕೊಂಡು ಮಾಡಿದಾಗ ನಾವು ಇದನ್ನ ತುಂಬಾ ಸುಲಭವಾಗಿ ಸಿಸ್ಟಮ್ಯಾಟಿಕ್ ಆಗಿ ಕಂಟ್ರೋಲ್ ಮಾಡಬಹುದು. ಸೊ ಅನು ಪಾಟೀಲ್ ಅವರು, ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್ ಅಂತ ಕಳಿಸಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಅನು ಅವರೇ. ಸೊ ನಿಮ್ದೇನೇ ಪ್ರಶ್ನೆ ಇದ್ರೆ ಕೇಳ್ಬೋದು. ವೀರಭದ್ರ ವೀರ ಅವರು ತಿರಂಗ ವೈರಸ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ನೋಡಿ ವೀರಭದ್ರ ಅವರೇ, ಈ ತಿರಂಗ ವೈರಸ್ ಏನಿದೆ ಈಗ ಹೊಸದಾಗಿ ಬರ್ತಕ್ಕಂಥದ್ದು 2-3 ರೀತಿಯ ವೈರಸ್ ಇಂದ ಬರ್ತಕ್ಕಂಥದ್ದು ನಾನು ಆಗ್ಲೇ ಹೇಳಿದೆ. ಸೊ ಇದನ್ನ ಲೈಕ್ ಎಫಿಡ್ ಅಂದ್ರೆ ಸಸ್ಯ ಹೇನು ಕೂಡ ಇದನ್ನು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಸ್ಟಡೀಸ್ಗಳಿದೆ. ಆದ್ರೆ ಸಸ್ಯ ಹೇನುಗಳು ನಿಮಗೆ ಗಿಡದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದಾಗೆ ಸೊ ಆದಷ್ಟು ನೀವು ರೆಗ್ಯುಲರ್ ಸ್ಪ್ರೇಸ್, ಈಗ ಕೆಲವೊಂದು ಬಯೋ ಪ್ರಾಡಕ್ಟ್ ಕೂಡ ಇನ್ ಬಿಟ್ವೀನ್ ಸ್ಪ್ರೇ ಮಾಡಿ. ಈಗ ನೀಮ್ ಆಯಿಲ್ ಆಗಿರ್ಬೋದು ಅಥವಾ ನೀವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಆಗಿರ್ಬೋದು, ಇದನ್ನ ನೀವು ಕೆಲವೊಂದ್ಸತಿ ಏನ್ ಸ್ಪ್ರೇ ಕೊಡ್ತಿರ್ತೀರಾ ಅದನ್ನ ನೀಟಾಗಿ ನೋಡ್ಕೊಂಡು ಯಾವ್ಯಾವ ಗ್ರೂಪ್ ಮಾಲಿಕ್ಯೂಲ್ ನ ಕೊಡಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ನೋಡ್ಕೊಂಡು ಸ್ಪ್ರೇ ಕೊಟ್ಟಾಗ ಸೊ ಆದಷ್ಟು ವೈರಸ್ ನ ಹರಡೋದನ್ನ ಕಮ್ಮಿ ಮಾಡಬಹುದು. ಕ್ಲೋರೋಫೈರಿಫಾಸ್ ಹೌ ಇಸ್ ದ ರಿಸಲ್ಟ್ ಅಂತ ಕೇಳ್ತಾ ಇದ್ದಾರೆ. ಯಾರು? ಮುನಿರಾಜ್ ಗಾಯತ್ರಿ ಅವರು. ಕ್ಲೋರೋಫೈರಿಫಾಸ್ ಯಾವುದಕ್ಕೆ ಕೊಡ್ತಾ ಇದ್ದೀರಾ ಅಂತ ನಾನು ತಿಳ್ಕೊಬೇಕಾಗಿದೆ. ಸೊ ನಿಮಗೆ ಯಾವುದೇ ತರಹದ ಲೈಕ್ ಕೆಲವೊಂದು ರಸ ಇರುವ ಕೀಟಗಳಿರ್ಬೋದು, ಕೆಲವೊಂದು ನಾವು ಬ್ರಾಡ್ ಆಗಿ ಯೂಸ್ ಮಾಡೋಂಥದ್ದಂದ್ರೆ ಈ ಕ್ಲೋರೋಫೈರಿಫಾಸ್ 2 ml per ಲೀಟರ್ ಆಫ್ ವಾಟರ್, ಅಥವಾ ನಿಮಗೆ ಏನಾದರೂ ಟರ್ಮೈಟ್ಸ್ ಆ ಥರ ಪ್ರಾಬ್ಲಮ್ ಇತ್ತಂದ್ರೂ ಕೂಡ ಇದನ್ನ ಟ್ರೆಂಚ್ ಅಲ್ಲಿ ಕೊಡ್ತಾರೆ, ಅಥವಾ ಸ್ಪ್ರೇ ಕೂಡ ಕೆಲವೊಂದು ಕೀಟ ಬಾಧೆ ಇದ್ದಾಗ ಕೊಡ್ತಾರೆ. ಆದ್ರೆ ಯಾವ ಪ್ರಾಬ್ಲಮಿಗೆ ಕೊಡ್ತಾ ಇದ್ದೀರಾ ಅಥವಾ ನಿಮ್ ಗಿಡದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಅಗ್ರಿಪ್ಲೆಕ್ಸ್ ವಾಟ್ಸ್ಆಪ್ ನಂಬರ್ 9538510000 ಈ ನಂಬರ್ಗೆ ಫೋಟೋನ ಕಳಿಸ್ಕೊಳ್ಳಿ. ಸೊ ಅನೂಪ್ ಪಾಟೀಲ್ ಅವರು ಮೆನ್ಷನ್ ದ ಪೆಸ್ಟಿಸೈಡ್ ಟು ಕಂಟ್ರೋಲ್ ಅರ್ಲಿ ಬ್ಲೈಟ್ ಇನ್ ಟೊಮ್ಯಾಟೊ ಅಂತ ಕೇಳ್ತಾ ಇದ್ದಾರೆ. ನಾನು ಟೊಮ್ಯಾಟೊದಲ್ಲಿ ಹೇಳ್ಬೇಕು ಅಂತಂದ್ರೆ ಮುಖ್ಯವಾಗಿ 2 ತರಹದ ರೋಗಗಳು ಬರುತ್ತೆ. ಒಂದು ಅರ್ಲಿ ಸಾಕಷ್ಟಿದೆ, ಅದರಲ್ಲಿ ಮುಖ್ಯ ಅಂತ ಹೇಳಿದ್ರೆ 2, ಒಂದು ಅರ್ಲಿ ಬ್ಲೈಟ್, ಇನ್ನೊಂದು ಲೇಟ್ ಬ್ಲೈಟ್ ಅಂತ ಹೇಳಿದ್ರೆ. ಅರ್ಲಿ ಬ್ಲೈಟ್ ಆಲ್ಟರ್ನೇರಿಯಾ ಸ್ಲ್ಯಾನ್ ಇಂದ ಬರ್ತಕ್ಕಂಥದ್ದು. ಈ ಅರ್ಲಿ ಬ್ಲೈಟ್ ಏನಿದೆ ಸೊ ಇದು ನಿಮಗೆ ಎಲೆಯಲ್ಲಿ ಕಾಣಿಸ್ಕೊಳ್ಳುತ್ತೆ, ಕಾಂಡದಲ್ಲಿ ಕಾಣಿಸ್ಕೊಳ್ಳುತ್ತೆ, ಹಾಗೆ ನಿಮಗೆ ಫ್ರೂಟ್ ಅಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಎಷ್ಟೋ ಜನ ರೈತರು ಏನ್ ಮಾಡ್ತಾರೆ, ಇದ್ರದ್ದು ಸಿಂಪ್ಟಮ್
ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ. ಬ್ಯಾಕ್ಟೀರಿಯಲ್ ಸ್ಪೆಕ್ ಅಥವಾ ಬ್ಯಾಕ್ಟೀರಿಯಲ್ ಸ್ಪಾಟ್ಸ್ ಜೊತೆಗೆ ಕನ್ಫ್ಯೂಸ್ ಮಾಡ್ಕೋತಾರೆ. ಅಥವಾ ಎಷ್ಟೋ ಸತಿ ನೀವು ಶಾಪ್ಗಳಲ್ಲಿ ಹೋದಾಗ ಅಥವಾ ಎಲ್ಲೋ ತಗೊಳಕ್ ಹೋದಾಗ, ಸೊ ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಒಂದೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಈ ಅರ್ಲಿ ಬ್ಲೈಟ್ ಇರುತ್ತೆ, ಎಷ್ಟೋ ಸತಿ ಬ್ಯಾಕ್ಟೀರಿಯಲ್ ಸ್ಪ್ರೇ ಕೊಟ್ಟಿರ್ತಾರೆ, ಅಥವಾ ಬ್ಯಾಕ್ಟೀರಿಯಲ್ ಸ್ಪೆಕ್ ಇರುತ್ತೆ, ಎಷ್ಟೋ ಸತಿ ಅರ್ಲಿ ಬ್ಲೈಟಿಗೆ ಕೊಡೋ ಅಂತ ಸ್ಪ್ರೇನ ಕೊಟ್ಟಿರ್ತಾರೆ. ಯಾಕಂದ್ರೆ ಎರಡೂ ಕೂಡ ಒಂದೊಂದ್ಸತಿ ಸಿಂಪ್ಟಮ್ಸ್ಗಳು ಈ ಕಾಂಡದಲ್ಲಿ ಏನ್ ಕಾಣಿಸ್ಕೊಳ್ಳುತ್ತೆ ಅದು ಒಂದೇ ತರ ಕಾಣಿಸುತ್ತೆ. ಆದ್ರೆ ನಿಮಗೆ ಅರ್ಲಿ ಬ್ಲೈಟ್ ನ ನೀವು ಹೇಗೆ ಕಂಡಿಡ್ಕೋಬಹುದು ಅಂತಂದ್ರೆ, ಇದ್ರ ಮಚ್ಚೆಗಳೇನಿದೆ ಅದ್ರ ಮಧ್ಯದಲ್ಲಿ ಸರ್ಕ್ಯುಲರ್ ಅಥವಾ ವೃತ್ತಾಕಾರದಲ್ಲಿ ಫಂಗಸ್ ಇರುತ್ತೆ. ಸೊ ವೃತ್ತಾಕಾರದಲ್ಲಿ ಇದನ್ನ ವೃತ್ತಾಕಾರದ ಗೆರೆಗಳನ್ನ ನೀವು ಕಾಣಬಹುದು ಯಾವ್ದ್ರಲ್ಲಿ, ಅರ್ಲಿ ಬ್ಲೈಟ್ ಅಲ್ಲಿ. ಈ ತರ ಇತ್ತು ಅಂದ್ರೆ ನೀವು ಫಂಜಿಸೈಡ್ ಯಾವ್ದು ಕೊಡ್ತೀರಾ ಅಂದ್ರೆ, ಫಸ್ಟ್ ಪ್ರಿಕಾಷನರಿ ಆಗಿ ನೀವು ಕೊಡ್ತೀವಿ ಅಂತಂದ್ರೆ ಬೇಸಿಕ್ ಮಾಲಿಕ್ಯೂಲ್ ಯಾವ್ದಾದ್ರು ಕೊಡಿ, ಲೈಕ್ ಮ್ಯಾಂಕೋಸಬ್ ಇರೋಂಥದ್ದು, ಆ ಥರ ಬೇಸಿಕ್ ಮಾಲಿಕ್ಯೂಲ್ ಕೊಡ್ಬೋದು. ಆದರೆ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅಂತಂದ್ರೆ ಟ್ರೈಅಜೋಲ್ ಗ್ರೂಪಿಗೆ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ನಿಮಗೆ ಅಥವಾ ಅಂತ ಹೇಳ್ತಾ ಇದ್ದೀನಿ ನಾನು, ಲೈಕ್ ನಿಮಗೆ ಟ್ರೈಅಜೋಲ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥದ್ದಂದ್ರೆ ಹೆಕ್ಸಾಕೊನೋಜೋಲ್ ಇರ್ಬೋದು, ಪ್ರೊಪಿಕೊನೋಜೋಲ್ ಇರಬಹುದು, ಅಥವಾ ನಿಮಗೆ ಟೆಬುಕೊನೋಜೋಲ್ ಇರಬಹುದು. ಈ ಮೂರರಲ್ಲಿ ಯಾವ್ದಾದ್ರೂ ಒಂದು, ಓಕೆನಾ. ಇದನ್ನ ನೀವು ಒಂದ್ಸತಿ ಸ್ಪ್ರೇ ಮಾಡಿ. ಇನ್ನೊಂದ್ಸತಿ ನೀವು ಸ್ಪ್ರೇ ಮಾಡ್ತೀವಿ ಅಂತಂದ್ರೆ ಲೈಕ್ ಕ್ಲೋರೋಥೆಲಾನಿಲ್ ಕೊಡಬಹುದು. ಈಗ ಯಾವುದು ಇದೆಲ್ಲ ಸ್ಪ್ರೇ ಮಾಡಿ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಕೇಸಸ್ ಅಲ್ಲಿ ಮಾತ್ರ ಸ್ಟ್ರೊಬಿಲ್ಯೂರಿನ್ ಮಾಲಿಕ್ಯೂಲ್ ಬರುತ್ತೆ, ಅಮಿಸ್ಟಾ ಟಾಪ್ ಇದೆ. ಸೊ ಹಾಗೆ ಸಾಕಷ್ಟು ಇದೆ, ಲೈಕ್ ಮಾರ್ಕೆಟ್ ಅಲ್ಲಿ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಅಂತ ಬಂದಾಗ ಸ್ಟ್ರೊಬಿಲ್ಯೂರಿನ್ ಮಾಲಿಕ್ಯೂಲ್ ಇರೋದು ಇವಾಗ ಸಾಕಷ್ಟು ಒಳ್ಳೊಳ್ಳೆ ಕಂಪನಿಗಳಿಂದ ಬರ್ತಕ್ಕಂಥ ಮಾಲಿಕ್ಯೂಲ್ ಇದೆ. ಯಾವ್ದಾದ್ರೂ ಸ್ಟ್ರೊಬಿಲ್ಯೂರಿನ್ ಇರೋ ಮಾಲಿಕ್ಯೂಲ್ನ ನೀವು ಕೊಡಬಹುದು. ಬೆನಿವಿಯಾ ಬಗ್ಗೆ ಹೇಳಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಬೆನಿವಿಯಾ ಇದರಲ್ಲಿ ನಾವು ಸಾಕಷ್ಟು ಎಲ್ಲ ತರಹದ ರೋಗ ಅಥವಾ ಕೀಟಗಳನ್ನು ಕಂಟ್ರೋಲ್ ಮಾಡಬಹುದಾದಂಥ ಒಂದು ಮಾಲಿಕ್ಯೂಲ್ ಬೆನಿವಿಯಾ. ಆದರೆ ಬೆನಿವಿಯಾನ ನೀವು ಅತಿ ಹೆಚ್ಚನ್ನು ಕೂಡ ಕೊಡಬೇಕಾಗಿಲ್ಲ. ಸೊ ಯಾಕೆಂತಂದ್ರೆ ಏನಾದ್ರು ಇದು ತುಂಬಾ ಒಳ್ಳೆ ಮಾಲಿಕ್ಯೂಲ್, ಒಳ್ಳೆ ಕೆಲಸ ಮಾಡುತ್ತೆ, ಒಪ್ಕೋತೀನಿ. ಸೊ ಆದರೆ ಏನಾದರೂ ರೋಗ ಕಾಣಿಸ್ಕೊಂತು ಅಂದ ತಕ್ಷಣ ಫಸ್ಟಿಗೆ ನೀವು ಬೆನಿವಿಯಾ ಹೊಡೆಯೋದು ರೆಕಮೆಂಡೆಡ್ ಅಲ್ಲ. ಸೊ ಒಂದ್ಸತಿ ಅಥವಾ 2 ಸತಿ ಒಂದು ಗಿಡದ ಲೈಫ್ ಸೈಕಲ್ ಅಲ್ಲಿ ನೀವು ಬೆನಿವಿಯಾ ಕೊಡಬಹುದು. ಪದೇ ಪದೇ ಬೆನಿವಿಯಾ ಸ್ಪ್ರೇನ ಅಥವಾ 2ಕ್ಕಿಂತ ಹೆಚ್ಚು ಬಾರಿ ಬೆನಿವಿಯಾ ಸ್ಪ್ರೇನ ರೆಕಮೆಂಡೇಶನ್ ಕೊಡಕ್ಕೆ ಆಗಲ್ಲ. ಓಕೆ, ಓಕೆ. ನೀವು ಯಾವ ಸಮಸ್ಯೆಗೆ ಬೆನಿವಿಯಾ ಹಾಕ್ತಾ ಇದ್ದೀರಾ ಅಂತಲೂ ನಮ್ಮ ಹತ್ರ ಶೇರ್ ಮಾಡಿ ಮುನಿರಾಜ್ ಅವರೇ. ಸೊ ಹಾಗೆ ರಿಸಲ್ಟ್ ಹೇಗಿದೆ ಅನ್ನೋದ್ರ ಬಗ್ಗೆನೂ ನೀವು ನಮಗೆ ಹೇಳ್ಬೋದು. ಹಾಗೆ ನಾಗೇಶ್ ಭವಾನಿ ಅವರೇ, ಕಾಯಿ ಮೇಲೆ ಚುಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ನಾಗೇಶ್ ಅವರೇ, ಕಾಯಿ ಮೇಲೆ ಚುಕ್ಕೆ ಬರ್ತಕ್ಕಂಥದ್ದು ತುಂಬ ಚಿಕ್ಕ ಚುಕ್ಕೆ ಏನಾದ್ರು ಇತ್ತು ಅಂದರೆ ಅದು ಬ್ಯಾಕ್ಟೀರಿಯಲ್ ಸ್ಪೆಕ್, ಅಂದರೆ ನಿಮಗೆ ವಾಟರ್ ಸೋಕ್ಡ್ ಅಂತ ಕರಿತೀವಿ. ಆ ಥರ ಇತ್ತು ಅಂದರೆ ನಿಮಗೆ ಲೈಕ್ ಕಾಯಿ ಮೇಲೆ ಬರ್ತಕ್ಕಂಥದ್ದು ಬ್ಯಾಕ್ಟೀರಿಯಲ್ ಸ್ಪೆಕ್ ಕೂಡ ಇರಬಹುದು. ಆಗಲೇ ನಾನು ಹೇಳ್ದಾಗೆ ಅರ್ಲಿ ಬ್ಲೈಟ್ ಅಂತ ಏನು ಹೇಳ್ತಾ ಇದ್ವಿ, ಸೊ ಇದರಲ್ಲೂ ಕೂಡ ಕಾಯಿ ಮೇಲೆ ಚುಕ್ಕೆ ಬರುತ್ತೆ, ಆದರೆ ಸ್ವಲ್ಪ ದೊಡ್ಡ ಚುಕ್ಕೆಗಳಿರುತ್ತೆ. ಸೊ ಇನ್ನೊಂದು ಈ 2-3 ಥರದ ರೋಗಗಳಲ್ಲೂ ಕೂಡ ಕಾಯಿ ಮೇಲೆ ಚುಕ್ಕೆ ಬರ್ತಿರೋದ್ರಿಂದ ನೀವು ನಮ್ಮ ವಾಟ್ಸಪ್, ನಾಗೇಶ್ವರೇ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಸೊ ಟೊಮ್ಯಾಟೊ ಗಿಡದ ನಿಮ್ದೇನು ಕಾಯಲ್ಲಿ ಚುಕ್ಕೆ ಬರ್ತಿದೆ ಅಂದ್ರೆ ಫೋಟೋ ತೆಗೆದ್ಬಿಟ್ಟು ಕಳಿಸಿ, ಅದು ಬ್ಯಾಕ್ಟೀರಿಯಾದ ಅಥವಾ ಫಂಗಲ್ದ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡಿಬಿಟ್ಟು ನಿಮಗೆ ರೆಕಮೆಂಡೇಶನ್ ಕೊಡ್ತೀವಿ. ನಾಗೇಶ್ವರೇ, ಅಭಿಲಾಷ್ ಶೆಟ್ಟಿ ಅವರು ಹೌ ಟು ಇಂಪ್ರೂವ್ ಟೊಮ್ಯಾಟೊ ಸೈಜ್ ಅಂತ ಹೇಳ್ತಾ ಇದ್ದಾರೆ. ಅಭಿಲಾಷ್ ಅವರೇ, ಟೊಮ್ಯಾಟೊ ಸೈಜ್ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ನಾವು ಸರಿಯಾದ ಸಮಯದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ನಾನು ಆಗಲೇ ಹೇಳಿದೆ. ಸೊ ಪೋಷಕಾಂಶಗಳನ್ನು ಕೊಡಬೇಕಾದ್ರೆ ಮೊದಲನೇದಾಗಿ ಫರ್ಟಿಗೇಷನ್ ಶೆಡ್ಯೂಲ್ ನೀವು ಏನು ಫಾಲೋ ಮಾಡ್ತೀರಾ ಅದನ್ನು ಫಾಲೋ ಮಾಡಿದ್ರೆ ಬೆಟರ್. ಒಂದೇ ಸತಿ ನಾವು ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಭೂಮಿಗೆ ಒಂದೇ ಸತಿ ಕೊಡೋದ್ರಿಂದ ನ್ಯೂಟ್ರಿಯೆಂಟ್ಸ್ಗಳು ಗಿಡಗಳಿಗೆ ಸರಿಯಾದ ಸಮಯದಲ್ಲಿ ಸಿಗದೆ ಇರ್ಬೋದು. ಅದಕ್ಕೆ ನಾವು ಫರ್ಟಿಗೇಷನ್ ಮೂಲಕ ವಾರದಲ್ಲಿ ಒಂದ್ಸತಿ ಕೆಲವೊಂದು ಫರ್ಟಿಗೇಷನ್ ಶೆಡ್ಯೂಲ್ ಅನ್ನ ಫಾಲೋ ಮಾಡಿದಾಗ ಏನಾಗುತ್ತೆ, ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ನ್ಯೂಟ್ರಿಯೆಂಟ್ ಸರಿಯಾಗಿ ಸಿಗುತ್ತೆ. ಇದರಲ್ಲಿ ನಾನು NPK ಜೊತೆಗೆ ಏನ್ ಹೇಳ್ತೀನಿ, ಕ್ಯಾಲ್ಸಿಯಂ ನೈಟ್ರೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಆಗಿರ್ಬೋದು, ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಆಗಿರ್ಬೋದು, ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿರ್ಬೋದು, ಅಥವಾ ಫ್ರೂಟ್ ಬರುವಂತ ಟೈಮಲ್ಲಿ 13045 ವಿತ್ ಲೈಕ್ ಕ್ಯಾಲ್ಸಿಯಂ ನೈಟ್ರೇಟ್ ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ ನಾನು ಹೇಳಿದೆ ಆಗಲೇ ಕಲರ್ ಬರಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಈ ತರ ಈ ಶೆಡ್ಯೂಲ್ನ ನೀವು ಫಾಲೋ ಮಾಡಿದಲ್ಲಿ ಫ್ರೂಟ್ ಸೈಜ್ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅದ್ರ ಜೊತೆ ನಾವು ಲೈಕ್ ಕೆಲವೊಂದು ಅಮೈನೋ ಆಸಿಡ್ಸ್ ಕೂಡ ಕೊಡ್ಬೋದು ಗಿಡಗಳಿಗೆ. ಸೊ ಅಥವಾ ಇನ್ನು ಕೆಲವೊಂದು ಮಾಲಿಕ್ಯೂಲ್ಸ್ ಇದೆ ಫ್ರೂಟ್ ಸೈಜ್ನ ಇಂಪ್ರೂವ್ ಮಾಡೋ ಅಂಥದ್ದು. ಸೊ ಅದ್ರ ಬಗ್ಗೆ ಕೂಡ ನೀವು ಮಾಹಿತಿನ ತಿಳ್ಕೊಬೋದು. ಏನಾದರೂ ಡೌಟ್ ಇದೆ ಎಗ್ರಿಪ್ಲೆಕ್ಸ್ ವಾಟ್ಸಪ್ ನಂಬರ್ಗೆ ನೀವು ಡೀಟೇಲ್ಸ್ನ ಕಳಿಸ್ಕೊಡಿ. ಸೊ ಮುನಿರಾಜ್ ಅವರು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದಾರೆ.
ಕಾಯಿ ಕೊರಕು ಅನ್ನೋದು ಕಂಟ್ರೋಲ್ ಹೇಗೆ ಅಂತೇಳಿ. ಕಾಯಿ ಕೊರಕ ಗಿಡದಲ್ಲಿ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಅದು ಕೂಡ ನಷ್ಟನ ಉಂಟು ಮಾಡ್ತಿದೆ. ಕಾಯಿ ಕೊರಕದಲ್ಲಿ ನಿಮಗೆ ನಾನು ಹೇಳಿದಾಗೆ ಈಗ ನಾವು ಇನ್ಸೆಕ್ಟಿಸೈಡ್ ಕೊಡಬೇಕು ಅಂತಂದರೆ, ನೀವು ಈ ಸತಿ ಏನಾದರೂ ಕೊರಾಜಿನ್ ಸ್ಪ್ರೇ ಮಾಡಿದ್ದೀರಾ ಅಂದ್ಕೊಳ್ಳಿ, ನೆಕ್ಸ್ಟ್ ಟೈಮ್ ನೀವು ಲ್ಯಾಬಿನ್ ಥಯೋಡಿಯೋಕಾರ್ಪ್, ಕ್ಷಮಿಸಿ ನಾನು ಕೆಲವೊಂದು ಸತಿ ಲೈಕ್ ಟ್ರೇಡ್ ನೇಮ್ನು ಕೂಡ ಬಳಸಬೇಕಾಗತ್ತೆ, ಸೊ ಅದನ್ನು ಹೇಳ್ತಾ ಇದ್ದೀನಿ. ಅಥವಾ ನಿಮಗೆ ಟೆಕ್ನಿಕಲ್ ನೇಮ್ ಏನಿದೆ, ಲೈಕ್ ಈಗ ಥಯೋಡಿಯೋಕಾರ್ಪ್ನ ಕೊಡ್ಬೋದು ಒಂದ್ಸತಿ, ಇನ್ನೊಂದ್ಸತಿ ನಿಮಗೆ ಲೈಕ್ ಪ್ಲಿಥೋರಾ ಅಂತ ಇದೆ, ಲೈಕ್ ನುವಲ್ಯೂರಾನ್ ಇರೋವಂಥದ್ದು, ಆ ಥರದ್ದು ಕೂಡ ಕೊಡ್ಬೋದು. ಎಮಾಮೆಕ್ಟಿನ್ ಪ್ಲಸ್ ನುವಲ್ಯೂರಾನ್ ಇರೋದು ಕೂಡ ಮಾಲಿಕ್ಯೂಲ್ ಇದೆ, ಆ ಥರನೂ ಕೂಡ ಕೊಡ್ಬೋದು. ಸೊ ಇಟ್ಸ್ ಎ ಇಂಟಗ್ರೇಟೆಡ್, ಅಂದರೆ ಒಂದ್ಸತಿ ನಾವು ಒಂದು ಮಾಲಿಕ್ಯೂಲ್ ಕೊಟ್ಟರೆ ಇನ್ನೊಂದ್ಸತಿ ಆ ಮಾಲಿಕ್ಯೂಲ್ ಇಲ್ಲದೆ ಇರೋ ಹಾಗೆ ಫ್ಲೂಬೆಂಡಿಯಮೈಡ್ ಕೂಡ ಕೊಡ್ಬೋದು, ಸ್ಪೈನೋಸೈಡ್ ಕೂಡ ಕೊಡ್ಬೋದು. ಸೊ ಇದ್ರದ್ದು ಲಿಸ್ಟ್ ಇದೆ, ಬೇಕಾದರೆ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಮುನಿರಾಜು ಅವರೇ. ಕಾಯಿ ಕೊರಕಕ್ಕೆ ಏನೇನು ಕೊಡ್ಬೋದು, ಯಾವ ಟೈಮಲ್ಲಿ ಕೊಡಬೇಕು, ಮತ್ತು ಆಲ್ಟರ್ನೇಟ್ ಆಗಿ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಲಿಸ್ಟ್ ಶೇರ್ ಮಾಡ್ಬೋದು. ಸೊ ವೀರಭದ್ರ ಅವರು ಬೆನಿವಿಯಾ ಸ್ಪ್ರೇ ವಾಟ್ ಟೈಮ್ಸ್ ಆ್ಯಂಡ್ ಎಗ್ರಿಪ್ಲೆಕ್ಸ್ ವಾಟ್ಸಪ್ ನಂಬರ್. ವೀರಭದ್ರ ಅವರೇ, ಎಗ್ರಿಪ್ಲೆಕ್ಸ್ ವಾಟ್ಸಪ್ ನಂಬರ್ 9538510000. ಓಕೆನಾ? ಇದಕ್ಕೆ ನೀವು ಏನೇ ಸಮಸ್ಯೆ ಇದ್ರು ಕಳಿಸ್ಕೊಡಿ. ಬೆನಿವಿಯಾದ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಕೊಡ್ತೀನಿ. ಸೊ ನೀವು ವಾಟ್ಸಪ್ಪಲ್ಲಿ ಕ್ರಾಪ್ ಇಮೇಜಸ್ ಏನಿದೆ ಅದನ್ನು ಕಳಿಸ್ಕೊಡಿ. ವನಿತಾ ಅವರು, ವಿಚ್ ಇಸ್ ದ ಬೆಸ್ಟ್ ಪೆಸ್ಟಿಸೈಡ್ ಟು ಕಂಟ್ರೋಲ್ ಟೂಟಾ ಅಬ್ಸಲ್ಯೂಟಾ ಇನ್ ಟೊಮ್ಯಾಟೊ. ವನಿತಾ ಅವರೇ, ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ರೋಗ ಇರ್ಬೋದು, ಒಂದು ಯಾವುದಾದ್ರೂ ಪೆಸ್ಟಿಸೈಡ್ ಬೆಸ್ಟ್ ಅಂತ ಯಾವುದೂ ಇರಲ್ಲ. ಯಾಕೆ ಅಂತಂದರೆ ಇದರಲ್ಲಿ ನಾವು ಸಿವಿಯಾರಿಟಿ ನೋಡಿಕೊಂಡು ಬಿಗಿನಿಂಗಿಂದ ಯಾವುದನ್ನು ಕೊಡ್ಬೋದು ಆಲ್ಟರ್ನೇಟ್ ಆಗಿ ಅಂತ ನೋಡ್ಕೊಂಡು ಕೊಡಬೇಕಾಗತ್ತೆ. ನಾನು ಹೇಳಿದಾಗಲೇ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಇರ್ಬೋದು, ಲ್ಯಾಂಡಾಸೆಲೋತ್ರಿನ್ ಇರ್ಬೋದು, ಡೆಲ್ಟಾಮೆಥ್ರಿನ್ ಇರ್ಬೋದು, ಬೀಟಾಸೆಫ್ಟುರಿಥ್ರಿನ್ ಇರ್ಬೋದು, ಅಥವಾ ನಿಮಗೆ ಲೈಕ್ ಆದಷ್ಟು ಡೈನಟೋಫಿರಾನ್ ಇರ್ಬೋದು, ಕ್ಲೋಥಿಯನಿಡಾನ್ ಇರ್ಬೋದು, ಅಥವಾ ಅದಕ್ಕೆ ಬೆಲ್ಟೆಕ್ ಇದು ಸೊಲೊಮಾನ್ ಅಂತ ಬರುತ್ತೆ, ಅದರಲ್ಲಿ ಲೈಕ್ ಬೀಟಾಸೆಫ್ಟುರಿಥ್ರಿನ್ ಇರ್ತಾ ಮತ್ತು ಇಮಿಡಾ ಇರ್ತಕ್ಕಂಥದ್ದು ಇದಿರ್ಬೋದು. ಸೊ ಇವೆಲ್ಲ ಮಾಲಿಕ್ಯೂಲ್ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಆದರೆ ನಾವು ಯಾವುದಾದ್ಮೇಲೆ ಯಾವುದನ್ನು ಕೊಡಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡಿದ್ರೆ ಇದನ್ನು ನಾವು ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಬೋದು. ಥ್ಯಾಂಕ್ ಯು ವನಿತಾ ಅವರೇ. ಅನು ಪಾಟೀಲ್ ಅವರು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಅನು ಅವರೇ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಶ್ರೀರಾಮ್ ರೆಡ್ಡಿ ಅವರು ವಾಟ್ಸಪ್ ನಂಬರ್ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸರ್, ವಾಟ್ಸಪ್ ನಂಬರ್ ನಮ್ಮದು 9538510000. ನಿಮ್ಮ ಸುತ್ತಮುತ್ತಲ ರೈತರಿಗೂ ಹೇಳಿ. ಎಗ್ರಿಪ್ಲೆಕ್ಸ್ ಸಂಸ್ಥೆ ರೈತರ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಯಾವ ರೀತಿ ಸ್ಪ್ರೇ ಮಾಡಬೇಕು, ಏನು ಔಷಧಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಹಾಗೆ ನಿಮಗೆ ಬೇಕಾದಂಥ ಇನ್ಪುಟ್ಸ್ನ ಎಗ್ರಿಪ್ಲೆಕ್ಸ್ ಆ್ಯಪ್ನ ಮೂಲಕ ಕೂಡ ನೀವು ಪ್ಲೇಸ್ ಮಾಡ್ಬೋದು. ಪ್ಲೇಸ್ಟೋರಲ್ಲಿ ಎಗ್ರಿಪ್ಲೆಕ್ಸ್ ಆ್ಯಪ್ ಇದೆ, ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಯಾವ ಥರ ಇದೆ ಅಂದರೆ, ಟೊಮ್ಯಾಟೋದಲ್ಲಿ ನೀವು ಟೂಟಾ ಅಬ್ಸಲ್ಯೂಟಾ ಅಂದರೆ ಪೆಸ್ಟ್ ಜರ್ನಿಯನ್ನು ಹೋದರೆ, ಸೊ ಅದರಲ್ಲಿ ನೀವು ಲೈಕ್ ಆ್ಯಪಲ್ಲಿ ನಿಮಗೆ ಗಿಡಗಳಿಗೆ ಏನು ಸಮಸ್ಯೆ ಇದೆ, ಸೊ ಅದನ್ನು ನೀವು ಜರ್ನಿಯಲ್ಲಿ ಹೋಗಿ ಅದರಲ್ಲಿ ನೀವು ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ ಏನು ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿ ತಿಳ್ಕೊಂಡು ಆ್ಯಪಲ್ಲಿ ಕೂಡ ನೀವು ಇನ್ಪುಟ್ಸ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬೋದು. ಶ್ರೀರಾಮ್ ರೆಡ್ಡಿ ಅವರೇ, ಹಾಗೆ ನಿಮಗೆ ಎಗ್ರಿಪ್ಲೆಕ್ಸ್ ವಾಟ್ಸಪ್ ನಂಬರ್ ಕಳಿಸ್ಕೊಡ್ತೀವಿ. ಹಾಗೆ ನಿಮ್ಮ ಬೆಳೆಯಲ್ಲಿ ಏನು ಸಮಸ್ಯೆ ಇದೆ ಅಥವಾ ಟೊಮ್ಯಾಟೋದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ನೀವು ಈ ಟೈಮಲ್ಲಿ ಕೇಳ್ಬೋದು. ಅಥವಾ ನಿಮಗೆ ಅಥವಾ ನಿಮ್ಮ ಊರಲ್ಲಿ ಟೊಮ್ಯಾಟೋದು ಇವಾಗ ಏನೇನು ರೇಟ್ ಇದೆ, ಅಥವಾ ಯಾವ ಥರ ಬೆಳೀತಾ ಇದ್ದೀರಾ, ಏನು ರೇಟಿಗೆ ಹೋಗ್ತಾ ಇದೆ, ಲಾಭ ಚೆನ್ನಾಗಿ ಬರ್ತಾ ಇದೆಯಾ, ಇದ್ರ ಬಗ್ಗೆನೂ ನೀವು ಕಮೆಂಟ್ ಮಾಡಿ. ಎನಿಥಿಂಗ್ ಟೊಮ್ಯಾಟೊ ಬಗ್ಗೆ ನಿಮಗೆ ಏನು ಅನಿಸಿದ್ರು, ಅಥವಾ ನಿಮಗೇನಾದ್ರು ಹಂಚ್ಕೋಬೇಕು ಅಂತ ಅನಿಸ್ತಿದೆ, ಅಥವಾ ನೀವು ಈ ಥರ ಬೆಸ್ಟ್ ಪ್ರಾಕ್ಟೀಸಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಇಳುವರಿ ಬಂದಿದೆ, ಇದನ್ನ ನಾವು ನಿಮಗೆ ತಿಳಿಸ್ಬೇಕು ಅಂತಂದ್ರೂ ಕೂಡ, ಅಥವಾ ಈ ಥರ ರೈತರಿಗೆ ತಿಳಿಸ್ಬೇಕು ಅಂದ್ರೂ ಕೂಡ ನೀವು ಕಮೆಂಟಲ್ಲಿ ಹೇಳಿ. ತುಂಬಾ ಖುಷಿ ಆಗುತ್ತೆ. ಯಾವುದಾದ್ರೂ ರೈತರು ತುಂಬ ಚೆನ್ನಾಗಿ ಬೆಳೆದು ತುಂಬ ಇಳುವರಿಯನ್ನು ಒಳ್ಳೆ ರೀತಿಯಲ್ಲಿ ಪಡೆದು, ಒಳ್ಳೆ ಗುಣಮಟ್ಟದ ಇಳುವರಿಯನ್ನು ಪಡೆದು, ಒಳ್ಳೆ ಕೃಷಿಯಲ್ಲಿ ಲಾಭದಾಯಕವನ್ನು ಮಾಡಿಕೊಂಡ್ರೆ ಅದನ್ನು ಕೂಡ ನೀವು ಇಲ್ಲಿ ಹಂಚ್ಕೋಬಹುದು ರೈತರೆ. ಸೊ ನಿಮಗೇನಾದರೂ ಆ ಥರ ಒಳ್ಳೆ ಇಳುವರಿ ಬಂದಿದ್ದಲ್ಲಿ, ಅಥವಾ ನಿಮಗೆ ಏನಾದರೂ ಟೊಮ್ಯಾಟೊ ಬೆಳೆಯಲ್ಲಿ ಸಾಕಷ್ಟು ಲಾಭ ಬಂದಿದ್ದಲ್ಲಿ, ಸೊ ನೀವು ಇದನ್ನು ಕೂಡ ಇದನ್ನು ಹಂಚ್ಕೋಬಹುದು. ಓಕೆ, ವಿಜಯಾನಂದ್ ಆರಾಧ್ಯ ಅವರು ಅಬೌಟ್ ಲೇಟ್ ಬ್ಲೈಟ್ ಅಂತ ಕೇಳಿದ್ದಾರೆ. ಲೇಟ್ ಬ್ಲೈಟ್ ಬಗ್ಗೆ ಹೇಳಬೇಕು ಅಂದರೆ ಆಗಲೇ ಹೇಳಿದಾಗೆ ಮೊದಲನೇ ಅಂಗಮಾರಿ ಮತ್ತು ಕೊನೆ ಅಂಗಮಾರಿ. ಸೊ ಕೊನೆಯ ಅಂಗಮಾರಿ ಬರ್ತಕ್ಕಂಥದ್ದು ಇದು ಉಮೈಕೋಟಾ ಗ್ರೂಪಿಗೆ ಸೇರ್ತಕ್ಕಂಥ ಫೈಟೋಪ್ಟೆರಾ ಅನ್ನೋ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಈ ಕೊನೆ ಅಂಗಮಾರಿ ಅನ್ನು ಕಂಟ್ರೋಲ್ ಮಾಡಬೇಕಂತಂದರೆ ಲೈಕ್ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಇದೆ ನಿಮಗೆ.
ಸೊ ಬೇಸಿಕ್ ಆಗಿ ನಿಮಗೆ ಬರದೇ ಇರೋಗೆ ಅಥವಾ ನಾವು ಪ್ರಿಕಾಷನರಿ ಅಂತಂದ್ರೆ ಸ್ಪ್ರೇಸ್ ಇನ್ ಬಿಟ್ವೀನ್ ಅಲ್ಲಿ ಅಂದ್ರೆ ಮಳೆ ಜಾಸ್ತಿ ಇದ್ದಾಗ, ಹ್ಯೂಮಿಡಿಟಿ ಜಾಸ್ತಿ ಇದ್ದಾಗ, ಡ್ರಿಸ್ಲಿಂಗ್ ಟೈಪ್ ಬರ್ತಾ ಇದೆ, ಮಳೆ ನಿಧಾನಕ್ಕೆ ಬರ್ತಾನೆ ಇದೆ, ಜಿಟಿ ಜಿಟಿ ಮಳೆ 4-5 ದಿನ ಬರ್ತಾನೆ ಇದೆ ಅನ್ನೋ ಕೇಸಸ್ ಅಲ್ಲಿ ಈ ಅಂಗಮಾರಿ ರೋಗ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಮುಂಚೆನೆ ರಿಡೋಮಿಲ್ ಗೋಲ್ಡ್ ಅಥವಾ ಲೈಕ್ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಪ್ ಇರೋದನ್ನ ಸ್ಪ್ರೇ ಮಾಡ್ತಾ ಇರಿ. ಜೊತೆಗೆ ಸಿಮಾಕ್ಸಿಲಿನ್ ಪ್ಲಸ್ ಮ್ಯಾಂಕೋಸೆಪ್ ಇರುವಂತದ್ದು ರೋಗ ಬಂದ್ಮೇಲೆ ಕರ್ಸೆಟ್ ಅಂತ ಇದೆ, ಮಾಕ್ಸಿಮೆಟ್ ಅಂತ ಇದೆ, ಇದನ್ನು ಕೂಡ ನೀವು ಸ್ಪ್ರೇ ಮಾಡ್ಕೋಬಹುದು. ಅದಾದ್ಮೇಲೆ ನಿಮಗೆ ಡೈಮೆಥೋಮಾರ್ಫ್ ಅಥವಾ ಎಕ್ರೋಬ್ಯಾಟ್ ಅಂತ ಬರುತ್ತೆ, ಇದನ್ನ ಸ್ಪ್ರೇ ಮಾಡ್ಕೋಬಹುದು. ಇಕ್ವೇಷನ್ ಪ್ರೋ ಅಂತ ಬರುತ್ತೆ. ಹಾಗೆ ನಿಮಗೆ ಮಾರ್ಕೆಟ್ ಅಲ್ಲಿ ಮೆಲೋಡಿಡಿಯೋ ಅಂತ ಇದೆ. ಸೊ ಲೈಕ್ ಪ್ರೊಪಿನೆಬ್ ಇರೋ ಮಾಲಿಕ್ಯೂಲ್ಸ್ ಇದೆ. ಈ ತರ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಇದೆ ಎಕ್ರೋಬ್ಯಾಟ್ ಇಂದ ಹಿಡಿದು. ಸೊ ಡಿಫ್ರೆಂಟ್ ನೇಮ್ ಇರೋ ಅಂದ್ರೆ ಲೈಕ್ ಟ್ರೇಡ್ ನೇಮ್ಸ್ ಅಲ್ಲಿ ಇರುವಂತಹ ಮಾಲಿಕ್ಯೂಲ್ಸ್ ಇದೆ. ಇದನ್ನು ಯಾವ್ದಾದ್ರು ನೀವು ಸ್ಪ್ರೇ ಮಾಡ್ಕೋಬಹುದು. ನಿಮ್ಗೆ ಇನ್ನೂ ಸ್ಪೆಸಿಫಿಕ್ ಆಗಿ ಲಿಸ್ಟ್ ಮೈಕೋಟಾಗಿ ಏನೇನು ಬೇಕು ಅನ್ನೋದಾದ್ರೆ ನಾನು ಅದನ್ನ ಶೇರ್ ಮಾಡ್ತೀನಿ. ವಿದ್ಯಾನಂದ ಅವರೇ, ಮಹೇಶ್ ರೆಡ್ಡಿ ಅವರು ಕಾಲ್ ಅಂತ ಕಾಟಿದ್ದಾರೆ. ಖಂಡಿತ ನಾವು ಹೆಲ್ಪ್ ಪಾಯಿಂಟ್ ಇಂದ ನಿಮಗೆ ಕಾಲ್ ಮಾಡಿಸ್ತೀವಿ ಮಹೇಶ್ ರೆಡ್ಡಿ ಅವರೇ. ಸೊ ನಿಮ್ಮ ನಂಬರ್ ನಾವು ನೋಟ್ ಮಾಡ್ಕೊಂಡಿದೀವಿ. ನಮ್ಮ ಹೆಲ್ಪ್ ಪಾಯಿಂಟ್ ಇಂದ ನಿಮಗೆ ಕಾಲ್ ಬರುತ್ತೆ. ಮೆಗ್ನೀಷಿಯಂ ನೈಟ್ರೇಟ್ ಕಾಯಿ ಬಂದ್ಮೇಲೆ ಕೊಡೋದು ಸೂಕ್ತ ಅಲ್ಲ. ಯಾಕಂದ್ರೆ ಕಾಯಿ ಹಿಂದಿನ ಭಾಗದಲ್ಲಿ ಕಪ್ಪು ಮಚ್ಚೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಮೆಗ್ನೀಷಿಯಂ ಸಲ್ಫೇಟ್ ನ ಕೊಡಿ ನೀವು ಡ್ರಿಪ್ ಅಲ್ಲಿ. ಕಾಯಿ ಹಿಂದಿನ ಭಾಗದಲ್ಲಿ ಏನಾದ್ರೂ ನಿಮಗೆ ಕಪ್ಪು ಮಚ್ಚೆ ತರ ಆದ್ರೆ ಅದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥದ್ದು. ಅದನ್ನ ಬ್ಲಾಸಮ್ ಎಂಡ್ರಾಟ್ ಅಂತ ಕರಿತೀವಿ. ಸೊ ಇದನ್ನ ನೀವು ಕ್ಯಾಲ್ಸಿಯಂ ನೈಟ್ರೇಟ್ ನ ಡ್ರಿಪ್ ಅಲ್ಲಿ ಕೊಡಬಹುದು. 1 ಎಕರೆಗೆ ಸುಮಾರು 4ರಿಂದ 5 kg ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನ ಡ್ರಿಪ್ ಅಲ್ಲಿ ಕೊಡಿ. ಮೆಗ್ನೀಷಿಯಂ ಸಲ್ಫೇಟ್ ನಾನು ಹೇಳಿದಾಗೆ ಮೆಗ್ನೀಷಿಯಂ ಸಲ್ಫೇಟ್ ನ ನೀವು ಫ್ರೂಟಿಂಗ್ ಟೈಮ್ ಅಲ್ಲಿ ಸೊ ನಿಮಗೆ ಕಲರ್ ಚೆನ್ನಾಗಿ ಬರಬೇಕು ಅಂದ್ರೆ ಕೊಡಿ. ಸೊ ಕ್ಯಾಲ್ಸಿಯಂ ನೀವು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ ಅಥವಾ ರೆಗ್ಯುಲರ್ ಆಗಿ ನೀವು ಕ್ಯಾಲ್ಸಿಯಂ ನೈಟ್ರೇಟ್ ಕೂಡ ಫ್ರೂಟಿಂಗ್ ಬಂದ್ಮೇಲೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಬ್ಲಾಸಮ್ ಎಂಡ್ರಾಯ್ಡ್ ಅನ್ನೋ ಕಾಯಿಲೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥದ್ದು. ಅದನ್ನು ಕಡಿಮೆ ಮಾಡಕ್ಕೆ ನಾವು ಕ್ಯಾಲ್ಸಿಯಂ ನೈಟ್ರೇಟ್ ನ ಕೊಡ್ತೀವಿ, ಮೆಗ್ನೀಷಿಯಂ ಸಲ್ಫೇಟ್ ನ ಕೊಡ್ತೀವಿ. ಥ್ಯಾಂಕ್ ಯು ಮುನಿರಾಜ್ ಅವರೇ. ಕುಮಾರ್ ಅವರು ಲೈಕ್ ಟೊಮ್ಯಾಟೊ ಊಜಿ ಕಂಟ್ರೋಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಿದ್ದಾರೆ. ಟೊಮ್ಯಾಟೊ ಊಜಿ ಕಂಟ್ರೋಲ್ ನಾನು ಆಗ್ಲೇ ಹೇಳ್ತಾ ಇರೋಗೆ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಲಿಸ್ಟ್ ಇದೆ, ಅಥವಾ ಯಾವ್ದಾದ್ಮೇಲೆ ಯಾವ್ದು ಸ್ಪ್ರೇ ಕೊಡಬೇಕು ಅನ್ನೋದನ್ನ ನಾನು ತಿಳಿಸಿದ್ದೀನಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾನು ನಿಮಗೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ ಕುಮಾರ್ ಅವರೇ. ಸೊ ನೀವು ಎಗ್ರಿಪ್ಲೆಕ್ಸ್ ವಾಟ್ಸಪ್ ನಂಬರ್ಗೆ ನಿಮ್ಮ ಗಿಡದ ಫೋಟೋನ ಕಳಿಸ್ಕೊಡಿ. ಸೊ ಇನ್ನು ನಿಮಗೆ ಯಾವ ಸ್ಟೇಜಲ್ಲಿ ಇದೆ ಅಂತ ನೋಡಿ ಸೊ ಅದನ್ನ ಔಷಧಿಗಳನ್ನ ರೆಕಮೆಂಡ್ ಮಾಡ್ಬೋದು. ಮಹೇಶ್ ರೆಡ್ಡಿ ಅವರು ನಮ್ಮ ಹತ್ತಿ ಗಿಡಕ್ಕೆ ತುಂಬಾ ಹುಳುವಾಗಿದೆ, ಏನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹತ್ತಿ ಗಿಡದ ಬಗ್ಗೆ ನಾವು ಮುಂದಿನ ಸೆಷನ್ ಅಲ್ಲಿ ಖಂಡಿತವಾಗ್ಲೂ ಲೈವ್ ಬರ್ತೀವಿ. ಆದ್ರೆ ಹುಳ ಅಂತ ಬಂದಾಗ ಅದರಲ್ಲೂ ಕೂಡ ಹತ್ತಿ ಗಿಡದಲ್ಲಿ ಯಾವ ಗೋಲ್ಸ್ ಅಲ್ಲಿ ಇದೆಯಾ ಅಥವಾ ಯಾವ ಸ್ಟೇಜ್ ಅಲ್ಲಿ ಇದೆ ಅಥವಾ ರಸ ಇರೋ ಕೀಟ ಇದೆಯಾ ಅಥವಾ ಕೊರಕಗಳಿದೆಯಾ ಇದನ್ನೆಲ್ಲ ನೋಡ್ಬೇಕಾಗುತ್ತೆ. ಸೊ ನಾವು ಹತ್ತಿಗೆ ಅಂತಾನೆ ಇನ್ನೊಂದು ಸೆಷನ್ ಮಾಡ್ತೀವಿ ಲೈವ್, ಅಥವಾ ಈ ಸೆಷನ್ ಮುಗಿದ್ಮೇಲೆ ಎಗ್ರಿಪ್ಲೆಕ್ಸ್ ನಂಬರ್ಗೆ ಕಾಲ್ ಮಾಡಿ ನನಗೆ ಕನೆಕ್ಟ್ ಮಾಡಿ ನಾನು ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿನ ನೀಡ್ತೀನಿ. ನಾಗೇಶ್ ಭವಾನಿ ಅವರೇ ವಾಟ್ಸಪ್ ನಂಬರ್ ಬಂದು 9538510000. ಈ ನಂಬರ್ಗೆ ನೀವು ಕ್ರಾಪ್ದು ಇಮೇಜಸ್ ನ ಕಳಿಸ್ಕೊಡಿ. ಥ್ಯಾಂಕ್ ಯು ಅನಿತಾ ಅವರೇ. ಹೇಮಂತ್ ಅವರು ಪ್ಲೀಸ್ ಟೆಲ್ ಮಿ ಯುವರ್ ವಾಟ್ಸಪ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. 9538510000 ಈ ನಂಬರ್ಗೆ ನಿಮ್ಮ ಬೆಳೆಯ ಸಮಸ್ಯೆಗಳೇನಿದ್ರು ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ. ಸುರೇಶ್ ರೆಡ್ಡಿ ಅವರು ಮೇಡಮ್ ಯುವರ್ ಪ್ರಾಡಕ್ಟ್ಸ್ ಇಸ್ ಅವೈಲೇಬಲ್ ಇನ್ ತಮಿಳ್ನಾಡು ಅಂತ ಹೇಳ್ತಾ ಇದ್ದಾರೆ. ಸರ್ ಎಗ್ರಿಪ್ಲೆಕ್ಸ್ ಅನ್ನೋದು ಲೈಕ್ ಒಂದು ಬ್ರ್ಯಾಂಡ್ ನ್ಯೂಟ್ರಲ್ ಆರ್ಗನೈಸೇಷನ್. ನಿಮಗೆ ಬೇಕಾದಂತ ಇನ್ಪುಟ್ಸ್ ನ ನಿಮ್ಮ ಮನೆಗೆ ತರಿಸ್ಕೋಬಹುದು. ನಮ್ಮದೇ ಆದಂತ ನಾವು ಬ್ರ್ಯಾಂಡ್ ಅನ್ನೋದಕ್ಕಿಂತ ಎಲ್ಲಾ ಯಾವ್ದು ಕಂಪನಿ ಮಾಲಿಕ್ಯೂಲ್ ಚೆನ್ನಾಗಿ ಕೆಲಸ ಮಾಡುತ್ತೋ ಆ ಕಂಪನಿ ಮಾಲಿಕ್ಯೂಲ್ ನಾವು ರೆಕಮೆಂಡ್ ಮಾಡ್ತೀವಿ. ಇದನ್ನ ನೀವು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಬಹುದು. ಆನಂದ್ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಫಿಸೇರಿಯಂ ವಿಲ್ಟ್ ಬಂದಿದೆ ಟೊಮ್ಯಾಟೊ ಗಿಡಕ್ಕೆ ಅಂತ ಹೇಳ್ತಾ ಇದ್ದಾರೆ. ಫಿಸೇರಿಯಂ ವಿಲ್ಟ್ ಬಂದ್ರೆ ನೀವು ಸೊ ಮೊದಲನೇದಾಗಿ ಕೆಲವೊಂದು ಕೆಮಿಕಲ್ ಮಾಲಿಕ್ಯೂಲ್ ಇದೆ. ಏನಾದ್ರೂ ನೀವು ಸಾವಯವ ಕೃಷಿ ಮಾಡ್ತಾ ಇದ್ರೆ ಇದರಲ್ಲಿ ನೀವು ಟ್ರೈಕೋಡರ್ಮಾನ ನೀವು 1 ಲೀಟರ್ ನೀರಿಗೆ 10 ಗ್ರಾಮ್ನಷ್ಟು ಹಾಕೊಂಡು ಸೊ ಇದನ್ನ ಡ್ರೆಂಚ್ ಮಾಡಿ. ಅಥವಾ ನಿಮಗೆ ಕಂಟ್ರೋಲಿಗೆ ಬಂದಿಲ್ಲ ಅಥವಾ ನೀವು ಕೆಮಿಕಲ್ನು ಕೂಡ ಬಳಸ್ತಾ ಇದ್ದೀರಾ ಅಂತಂದ್ರೆ ನೀವು ಕಾರ್ಬನ್ ಡೈಸಿಯಂನ 2.5 ಗ್ರಾಮ್ ನಷ್ಟು ನೀರಿಗೆ ಮಿಕ್ಸ್ ಮಾಡಿಕೊಂಡು ಡ್ರೆಂಚ್ ಮಾಡಿ. ಅಥವಾ COC ಆಗಿರ್ಬೋದು ಅಥವಾ ಕೊಸೈಡ್ ಕೊಡ್ಬೇಕಂದ್ರೆ 2 ಗ್ರಾಮ್ ಹತ್ತಿರ 1.5 2 ಗ್ರಾಮ್ ಅಷ್ಟು ಕೊಸೈಡ್ ಅಥವಾ COC 3 ಗ್ರಾಮ್ ಅಷ್ಟು. ಸೊ ಇದನ್ನ ಕೂಡ ನೀವು ಡ್ರೆಂಚ್ ಮಾಡ್ಬೋದು.
ಆದ್ರೆ ನೋಡ್ಕೊಳ್ಳಿ ನಿಮ್ ಗಿಡದಲ್ಲಿ ಫಿಸೇರಿಯಂ ವಿಲ್ಟೆ ಬಂದಿದೆಯಾ ಅಥವಾ ಬ್ಯಾಕ್ಟೀರಿಯಲ್ ವಿಲ್ಟ್ ಬಂದಿದೆಯಾ ಅನ್ನೋದು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಬ್ಯಾಕ್ಟೀರಿಯಲ್ ವಿಲ್ಟ್ ಏನಾದ್ರು ಆಗಿತ್ತು ಅಂದ್ರೆ ಗಿಡಗಳು ಸಡನ್ ಆಗಿ ಸಾಯುವಂಥದ್ದು. ಆದ್ರೆ ಈ ಫಿಸೇರಿಯಂ ವಿಲ್ಟ್ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ನಿಮಗೆ ಎರಡೂ ಕೂಡ ಪ್ಲಾಂಟ್ ಸೊರಗಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಇದು ಫಿಸೇರಿಯಂ ಅಥವಾ ಇದ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡಿಬಿಟ್ಟು, ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ವಾಟ್ಸಪ್ಗೆ ನಮಗೆ ಫೋಟೋಸ್ನ ಕಳಿಸಿ. ಸೊ ಇದನ್ನ ಕ್ರಾಸ್ ಚೆಕ್ ಮಾಡಿಬಿಟ್ಟು ಇದು ಬ್ಯಾಕ್ಟೀರಿಯಾನ ಅಥವಾ ಫಿಸೇರಿಯಂ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ. ಮುನಿರಾಜ್ ಕಾಯ್ತ್ರಿ ಅವರು ಆಡ್ ಮೀ ಅಂತ, ಖಂಡಿತವಾಗ್ಲೂ ಅಗ್ರಿಪ್ಲೆಕ್ಸ್ ಇನ್ ಫಾರ್ಮರ್ಸ್ ಗ್ರೂಪ್ ಇದೆ, ಅದಕ್ಕೆ ಆಡ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಮುನಿರಾಜ್ ಅವರೇ. ಹಾಗೆ ನಿಮ್ದು ಏನೇ ಸಮಸ್ಯೆ ಇತ್ತು ಅಂದ್ರೂ ನಮ್ದು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಹೌದು ಮೇಡಮ್, ತಳ ಅದೇ ತರ ಮೆಗ್ನೀಷಿಯಂ ನೈಟ್ರೇಟ್ ಕೊಟ್ಮೇಲೆ ಮಚ್ಚೆ ಜಾಸ್ತಿ ಆಯ್ತು. ವಾಟ್ಸಪ್ ಓಕೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಓಕೆ ಮುನಿರಾಜ್ ಅವರೇ, ಏನ್ ಸಮಸ್ಯೆ ಇದೆ ಗಿಡಗಳದ್ದು ಅದನ್ನ ದಯವಿಟ್ಟು ವಾಟ್ಸಪ್ ಕಳಿಸ್ಕೊಡಿ. ಸೊ ನೋಡ್ಬಿಟ್ಟು ಕ್ಯಾಲ್ಸಿಯಂದಾಗಿದೆ ಏನಾಗಿದೆ, ಬ್ಲಾಸಮ್ ಎಂಡ್ರೋಟೈನ್ ಅಂತ ಚೆಕ್ ಮಾಡಿಬಿಟ್ಟು ನಿಮಗೆ ಮತ್ತೆ ರೆಕಮೆಂಡೇಶನ್ ಕಳಿಸ್ತೀವಿ. ದಯವಿಟ್ಟು ವಾಟ್ಸಪ್ ಮಾಡಿ ಕ್ರಾಪ್ದು ಇಮೇಜಸ್. ಅಂಬು ಅವ್ರು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ಬೆಡ್ ಪ್ರಿಪ್ರೇಷನ್ ಮಾಡುವಾಗ ಯಾವ ಗೊಬ್ಬರ ಹಾಕಬೇಕು ಅಂತ. ಬೆಡ್ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ರೈತರಿಗೆ ಇತ್ತೀಚಿನ ದಿನಗಳಲ್ಲೇನು ಸಾವಯವ ಗೊಬ್ಬರ ತುಂಬಾ ದುಬಾರಿ ಆಗ್ತಾ ಇದೆ ಬರ್ತಾ ಬರ್ತಾ. ಅಂದ್ರೆ ಸಾವಯವ ಗೊಬ್ಬರ ಅಂತಂದ್ರೆ ಇಲ್ಲಿ ನೀವು ಯೂಸ್ ಮಾಡೋಂಥ FIM ಫಾರ್ಮರ್ಡ್ ಮೆನ್ಯೂರ್ ಅಂತ ಏನಿದೆ ಅದು ಕೂಡ ದುಬಾರಿ ಆಗ್ತಾ ಇದೆ. ಸೊ ಈ ಫಾರ್ಮರ್ಡ್ ಮೆನ್ಯೂರ್ ನಾವು ರೈತರಿಗೆ ಕೇಳ್ತಾ ಇರ್ತೀವಿ, ಎಷ್ಟು ಸುಮಾರು ಒಂದು 5 ಲೋಡ್ ಹಾಕ್ತಿವಿ, ಒಂದು ಲೋಡಿಗೆ 3,500 ರೂಪಾಯಿ ಆಗುತ್ತೆ. ನಮಗೆ ಒಂದು ಎಕರೆಗೆ 17,500 18,000 ರೂಪಾಯಿ ಬರೀ ಕೊಟ್ಟಿಗೆ ಗೊಬ್ಬರಕ್ಕೆ ಆಗ್ತಾ ಇದೆ ಅಂತ ರೈತರು ಹೇಳ್ತಾ ಇರ್ತಾರೆ. ಸೊ 18,000 ನೀವು ಕೊಟ್ಟಿಗೆ ಗೊಬ್ಬರಕ್ಕೆ ಬಳಸ್ತಾ ಇದ್ದೀರಾ ಅಂತಂದ್ರೆ ನಾನು ಹೇಳೋದೇನಪ್ಪಾ ಅಂತಂದ್ರೆ, ಈ ಕೊಟ್ಟಿಗೆ ಗೊಬ್ಬರನ ಒಂದು 12 ಟನ್ ಬಳಸ್ತಾ ಇದ್ರೆ ಅದನ್ನೊಂದು 6 ಟನ್ ಬಳಸಿ. ಇನ್ನು ಉಳಿದಿದಷ್ಟು ನೀವು 300 - 400 ಕೆಜಿಯಷ್ಟು ಎನ್ರಿಚ್ಡ್ ಆರ್ಗ್ಯಾನಿಕ್ ಮೆನ್ಯೂರ್ ಸಿಗುತ್ತೆ, ಸಾವಯವ ಗೊಬ್ಬರ ಇರುತ್ತೆ. ಇದು ನಿಮಗೆ ಒಂದು 4,000 ರೂಪಾಯಿದೊಳಗೆ ಆಗುತ್ತೆ. ಸೊ ಇದನ್ನೆರಡನ್ನು ಮಿಕ್ಸ್ ಮಾಡಿ ಸಾವಯವ ಗೊಬ್ಬರ ಎನ್ರಿಚ್ಡ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳ್ಬಿಟ್ಟು ಎಲ್ಲ ಕಂಪನಿದು ಇದೆ. ನಿಮಗೆ ಅನ್ಶುಲ್ ಅವ್ರದ್ದು ಅನ್ಶುಲ್ ಕಾಂಪ್ಯಾಕ್ಟ್ ಅಂತ ಇದೆ. ಸೊ ಮಲ್ಟಿಪ್ಲೆಕ್ಸ್ ಅವ್ರದ್ದು ಮಲ್ಟಿಪ್ಲೆಕ್ಸ್ ಅನ್ನಪೂರ್ಣ ಅಂತ ಇದೆ. ನಿಮಗೆ ಟೀಸ್ಟೆನ್ಸ್ ಅವ್ರದ್ದು ಅಪೂರ್ವಂ ಅಂತ ಬರುತ್ತೆ. ಸೊ ಹಾಗೆ ನಿಮಗೆ ಡಿಫ್ರೆಂಟ್ ಬೇರೆ ಬೇರೆ ಕಂಪನಿದು ಕೆಲವೊಂದು ಸಾವಯವ ಗೊಬ್ಬರಗಳು ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ಲೈಕ್ ಈ ಎಲ್ಲ ಸಾವಯವ ಗೊಬ್ಬರಗಳೇನಿದೆ ಈ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಜೊತೆಲೆ ನೀವು ಕೊಡ್ಬೇಕಾದ್ರೆ ಯಾವತ್ತು ನಾನಾಗ್ಲೇ ಹೇಳ್ದಾಗೆ ಒಂದೇ ಸತಿ ನೀವು NPK ಗೊಬ್ಬರನ ಕೊಡಕ್ ಹೋಗ್ಬೇಡಿ, ಅದನ್ನ ನೀವು ಡ್ರಿಪ್ ಮುಖಾಂತರ ಕೊಡ್ಕೊಳ್ಳಿ. ಸೊ ಆದ್ರೆ ನೀವು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಇರುವಂತದ್ದು ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ ಇರುವಂತದ್ದು ಫರ್ಟಿಲೈಸರ್ಸ್ ಇದ್ರೆ ನಿಮಗೆ ಈ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಇರುವಂತದ್ದು ಸುಮಾರು 50 - 60 ಕೆಜಿಯಷ್ಟು ಒಂದು ಎಕರೆಗೆ ಕೊಟ್ಕೊಳ್ಳಿ. ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಇರುವಂತದ್ದು ಸುಮಾರು 15 - 20 ಕೆಜಿಯಷ್ಟು 10 - 20 ಕೆಜಿಯಷ್ಟು ಕೊಡಬಹುದು. ಇದನ್ನ ನೀವು ಲ್ಯಾಂಡ್ ಪ್ರಿಪರೇಷನ್ ಟೈಮಲ್ಲೇ ಸಾಯಿಲ್ ಅಪ್ಲಿಕೇಶನ್ ಏನಿದೆ ಅದರಲ್ಲಿ ಅಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಓವರ್ ಆಲ್ ಖರ್ಚುನು ಕಮ್ಮಿ ಆಗುತ್ತೆ. ನೀವು ಬರೀ ಕೊಟ್ಟಿಗೆ ಗೊಬ್ಬರ ಹಾಕೋಕ್ಕಿಂತ ಕೊಟ್ಟಿಗೆ ಗೊಬ್ಬರ ಜೊತೆ ನೀವು ಎನ್ರಿಚ್ಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಜೊತೆಗೆ ನಿಮಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್, ನೀವು ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ನ ಕೂಡ ಆಮೇಲೆ ಟ್ರಿಪಲ್ ಕೊಡ್ಕೋಬಹುದು. ಬೇಸಿಕ್ ಆಗಿ ಬೇಕಾಗುವಂತ ಫಾಸ್ಫರಸ್ ರೂಟ್ ಡೆವಲಪ್ಮೆಂಟ್ ಬೇಕಾಗುತ್ತೆ, ಅದನ್ನ ಮಾತ್ರ 75% ಅಷ್ಟು ಬಿಗಿನಿಂಗ್ ಕೊಟ್ಟು ಇನ್ ಮಿಕ್ಕಿದ ಅಷ್ಟು ನ್ಯೂಟ್ರಿಯೆಂಟ್ ಕೂಡ ನೀವು ಡ್ರಿಪ್ಪಲ್ಲಿ ಕೊಡ್ಕೋಬಹುದು. ಹಾಗಾಗಿ ಬಿಗಿನಿಂಗ್ ನೀವು ಕೊಡಬೇಕಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳ ಜೊತೆಗೆ ಇನ್ನು ಏನೇನು ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಗಿಡಗಳು ಚೆನ್ನಾಗಿರುತ್ತೆ. ಮನೋಜ್ ದೊಡ್ಮನಿ ಅವರು ಕ್ವಶನ್ ಕೇಳ್ತಾ ಇದ್ದಾರೆ, ಹೌ ಟು ಕಂಟ್ರೋಲ್ ಅರ್ಲಿ ಬ್ಲೈಟ್ ಇನ್ ಟೊಮ್ಯಾಟೊ. ಅರ್ಲಿ ಬ್ಲೈಟ್ ನಾನು ಆಗ್ಲೇ ಹೇಳಿದೆ ಮನು ಅವರೇ. ಸೊ ಇದರಲ್ಲಿ ಏನಂತಂದ್ರೆ ಲೈಕ್ ಅರ್ಲಿ ಬ್ಲೈಟ್ ಅಲ್ಲಿ ಏನೇನು ಮಾಲಿಕ್ಯೂಲ್ಸ್ ನ ಸ್ಪ್ರೇ ಮಾಡಬೇಕು ಅಂತಾನು ಹೇಳಿದೆ. ನೀವು ಫಸ್ಟ್ ಟೈಮ್ ಲೈಕ್ ಟ್ರೈಯಸೋಲ್ಸ್ ಮಾಲಿಕ್ಯೂಲ್ಸ್ ಏನ್ ಕೊಡ್ತೀರಾ, ಹೆಕ್ಸಾಕೊನೋಜೋಲ್ ಇರ್ಬೋದು, ಪ್ರೊಪಿಕೊನೋಜೋಲ್ ಇರ್ಬೋದು, ಟೆಬುಕೊನೋಜೋಲ್ ಇರ್ಬೋದು, ಡೈಫೆನ್ಕೊನೋಜೋಲ್ ಇರ್ಬೋದು, ಇದರಲ್ಲಿ ಯಾವ್ದಾದ್ರು ಒಂದು ಕೊಡಿ. ಸೊ ಇದರಲ್ಲಿ ಕಂಟ್ರೋಲಿಗೆ ಬರ್ತಿಲ್ಲ ಅಂತಂದಾಗ ನೆಕ್ಸ್ಟ್ ನೀವು ಲೈಕ್ ಸ್ಟ್ರೊಬಿಲ್ಯೂರಿನ್ ಮಾಲಿಕ್ಯೂಲ್ ಕೊಡ್ಬೋದು. ಆದ್ರೆ ನೀವು ಸ್ಟ್ರೊಬಿಲ್ಯೂರಿನ್ ಕೊಡಬೇಕಾದ್ರೆ ಒಂದು ಲೈಫ್ ಸೈಕಲ್ ಅಲ್ಲಿ 2 ಸತಿಗಿಂತ ಜಾಸ್ತಿ ಸ್ಟ್ರೊಬಿಲ್ಯೂರಿನ್ ಮಾಲಿಕ್ಯೂಲ್ ಕೊಡಕ್ಕೆ ಹೋಗಬೇಡಿ. ಸೊ ಇದನ್ನೆಲ್ಲ ನೋಡಿಕೊಂಡು ಇನ್ನೂ ನಿಮಗೆ ಕೆಮಿಕಲ್ಸ್ ಬಗ್ಗೆ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ದಯಾನಂದ್ ಅವರು ನಂಬರ್ನ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಿಮ್ಮ ನಂಬರ್ ಶೇರ್ ಮಾಡಿದ್ದಕ್ಕೆ. ಹಾಗೆ ನಿಮ್ಮ ಬೆಳೆದ ಏನು ಸಮಸ್ಯೆ ಇದ್ರೂ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ ದಯಾನಂದ್ ಅವರ. ಅಂಬು ಅವರು ಇವಾಗ ಯಾವ ವೆರೈಟಿ ಬೆಸ್ಟ್ ಸೀಡ್ಸ್ ಪ್ಲೀಸ್ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದಾಗೆ ತುಂಬಾ ಕಂಪನಿದು ಈಗ ಮಾರ್ಕೆಟಲ್ಲಿ ಈ ಟೈಮಿಗೆ ರಿಲೀಸ್ ಆಗಿದೆ. ಲೈಕ್ ಅದರಲ್ಲಿ ನಾನು ಹೇಳಬೇಕು ಅಂತಂದ್ರೆ ಇಂಡಸ್ ಸೀಡ್ಸ್ ನಾನು ಹೇಳಿದೆ, ಮದನ್ ಅಂತ ಇದೆ ಅಂತ ಹೇಳಿ. ಹಾಗೆ ಸೆಮಿನಿಸ್ ಅವ್ರದ್ದು ನಿಮಗೆ ವಿರಂಗ್, ಅನ್ಸಲ್, ಆರ್ಯಮಾನ್ ಅಂತಿದೆ, ಕೌಸ್ತುಬ್ ಅಂತ ಇದೆ. ಹಾಗೆ ನಿಮಗೆ HM ಕ್ಲಾಸ್ ಅವ್ರದ್ದು ರಿಷಿಕಾ ಅಂತ ಇದೆ.
ಸೊ ನಿಮಗೆ ಸಾಹು ಅನ್ನೋ ಟೊಮ್ಯಾಟೊ ಹೈಬ್ರಿಡ್ ತುಂಬಾ ಪ್ರಚಲಿತದಲ್ಲಿದೆ ರೈತರಿಗೆ. ಸೊ ಹಾಗೆ ಈಸ್ಟ್ ವೆಸ್ಟ್ ಕಂಪನಿಯ ಶ್ರೇಯಾ ಇರ್ಬೋದು, ರಿಯಾ ಇರ್ಬೋದು, ಇವೆಲ್ಲದೂ ಕೂಡ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಜನ ರೈತರು ಡಿಮಾಂಡ್ ಮಾಡ್ತಾ ಇದ್ದಾರೆ. ಮತ್ತೆ ತುಂಬಾ ಚೆನ್ನಾಗಿರುವಂತ ಕಂಪನಿಯ ಪ್ರಾಡಕ್ಟ್ಸ್ ಇವೆಲ್ಲ. ನನ್ನೆನ್ಸ್ ಕಂಪನಿದು US 800 ಇದೆ, ಲಕ್ಷ್ಮಿ ಇದೆ, US 450 ಇದೆ. ಇವೆಲ್ಲದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಸೀಸನ್ಗೆ, ಸೊ ನಿಮಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಸೀಸನ್ಗೆ ಹಾಕುವಂತ ಹೈಬ್ರಿಡ್ಗಳು. ಶಿವಕುಮಾರ್ ಅವರು ನಿಮ್ಮ ನಂಬರ್ನ ಶೇರ್ ಮಾಡಿ ಶಿವಕುಮಾರ್ ಅವರೇ, ನಮ್ಮ ಅಗ್ರಿಪ್ಲೆಕ್ಸ್ ಹೆಲ್ಪ್ ಪಾಯಿಂಟ್ ಕಡೆಯಿಂದ ನಿಮಗೆ ಕಾಲ್ ಮಾಡಿಸ್ತೀವಿ. ಸೊ ಹಾಗೆ ರೈತರು ನಿಮ್ಗೆ ಇನ್ನೂ ಏನಾದರೂ ಯಾರಾದರೂ ರೈತರು ತುಂಬಾ ಚೆನ್ನಾಗಿ ಟೊಮ್ಯಾಟೊ ಬೆಳೆ ಬೆಳೆದಿದ್ರೆ ದಯವಿಟ್ಟು ನಮಗೂ ತಿಳಿಸಿ. ಸೊ ನಾವು ಅದನ್ನ ಇನ್ನೂ ಅಷ್ಟು ಜನ ರೈತರಿಗೂ ಕೂಡ ಹೇಳ್ಕೊಡ್ತೀವಿ. ನೀವು ಯಾವ ರೀತಿ ಬೆಳೆದಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಬೇರೆ ರೈತರು ಕೂಡ ಕುತೂಹಲದಿಂದ ಕೇಳಿಸ್ಕೊತಾರೆ. ಸೊ ಹಾಗೆ ನಿಮ್ಗೇನಾದ್ರೂ ಸಮಸ್ಯೆಗಳಿತ್ತಂದ್ರೂ ಕೂಡ ಹಂಚಿಕೊಳ್ಳಿ ರೈತರು. ಸೊ ನಿಮಗೆ ಓವರ್ ಆಲ್ ಆಗಿ ಟೊಮ್ಯಾಟೊ ಬಗ್ಗೆ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಅಥವಾ ಅಗ್ರಿಪ್ಲೆಕ್ಸ್ಗೆ ನೀವು ಕಳಿಸ್ಕೊಡ್ತೀರಾ ಅಂತಂದ್ರೆ ನಿಮ್ಮ ಕ್ರಾಪ್ ಇಮೇಜಸ್ನ ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ಕೊಡಿ. ಅಗ್ರಿಪ್ಲೆಕ್ಸ್ ವಾಟ್ಸಪ್ ನಂಬರ್ ಹೇಳಿದ್ದೀನಿ ನಾನು. ಹಾಗೆ ನಮ್ಮದು ಹೆಲ್ಪ್ ಪಾಯಿಂಟ್ ನಂಬರ್ 080611633 ಕಾಲ್ ಮಾಡಿದ್ರೆ ನಮ್ಮ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸ್ ಜೊತೆ ನೀವು ಮಾತಾಡ್ಬೋದು. ಸೊ ಹಾಗೆ ನಿಮಗೆ ಬೇಕಾದಂಥ ಇನ್ಪುಟ್ಸ್ನ ನಿಮ್ಮ ಮನೆಗೆ ತರಿಸ್ಕೋಬಹುದು. ನಾನು ಆಗಲೇ ಹೇಳಿದೆ, ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾವು ಆದಷ್ಟು ತುಂಬಾ ಕಂಪನಿಯ ಟೊಮ್ಯಾಟೋದು ಹೈಬ್ರಿಡ್ ಸಿಗ್ತದೆ ಅಂತ. ಈ ಎಲ್ಲ ಹೈಬ್ರಿಡ್ಗಳು ಅಗ್ರಿಪ್ಲೆಕ್ಸ್ ಆಪ್ ಅಲ್ಲಿ ಲಭ್ಯ ಇದೆ. ನೀವು ಅಗ್ರಿಪ್ಲೆಕ್ಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಈ ಎಲ್ಲಾ ಸೀಡ್ಸ್ ಕೂಡ ನೀವು ತರಿಸ್ಕೋಬಹುದು. ಹಾಗೆ ಪುನೀತ್ ಅವರು NTH 2587 ಟೊಮ್ಯಾಟೊ ನುಜುವಿಡು ಸೀಡ್ಸ್ ಅಂತ ಹೇಳ್ತಾ ಇದ್ದಾರೆ. NTH 2587 ಓಕೆ, ಇದು ಕೂಡ ಒನ್ ಆಫ್ ದಿ ಒಳ್ಳೆ ಹೈಬ್ರಿಡ್ ಅಂತಾನೆ ಹೇಳ್ಬೋದು. ಸೊ ನೋಡೋಣ, ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ನಾವು ಮತ್ತೆ ನಿಮಗೆ ಮಾಹಿತಿ ಕೊಡ್ತೀವಿ. ಅಮೃತ ಅವರು ನಮ್ಮ ಕಬ್ಬಿನಲ್ಲಿ ಬೆಳವಣಿಗೆ ಕಡಿಮೆ ಇದೆ, ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕಬ್ಬಿನ ಬಗ್ಗೆ ನಾವು ಇನ್ನೊಂದು ಲೈವ್ ಸೆಷನ್ ತಗೋತೀವಿ ಮುಂದೆ ಸೆಷನ್ ಅಲ್ಲಿ. ಸೊ ಅದ್ರ ಬಗ್ಗೆ ನಾವು ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ. ಎಲ್ಲ ರೈತರು ನಮಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಆದಷ್ಟು ನಿಮಗೆ ಇರುವಂತ ಪ್ರಶ್ನೆ ಉತ್ತರಗಳನ್ನ ಕೇಳಿದ್ದೀರಾ. ಹಾಗೆ ನಿಮಗೆ ನಿಮ್ಮ ಟೊಮ್ಯಾಟೊ ಬೆಳೆಯಲ್ಲಿ ಇನ್ನೂ ಏನಾದ್ರು ಸಮಸ್ಯೆ ಇತ್ತು ಅಥವಾ ನಿಮ್ಗೆ ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಅಗ್ರಿಪ್ಲೆಕ್ಸ್ಗೆ ಕಾಲ್ ಮಾಡಿ. ಹಾಗೆ ಅಗ್ರಿಪ್ಲೆಕ್ಸ್ ಫೇಸ್ಬುಕ್ ಪೇಜ್ನ ಇದರಲ್ಲಿ ಆದಷ್ಟು ಟೆಕ್ನಿಕಲ್ ಸೆಷನ್ ನಾವು ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಪ್ರತಿ ವಾರಕ್ಕೊಂದ್ಸತಿ ನಮ್ದು ಟೆಕ್ನಿಕಲ್ ಸೆಷನ್ ನಡೀತಾ ಇರುತ್ತೆ. ಸೊ ಇದನ್ನ ನೀವು ಅಟೆಂಡ್ ಆಗ್ಬೋದು. ಸೊ ಲೈವ್ ಸೆಷನ್ಗೆ ಅಟೆಂಡ್ ಆಗಿ, ಸೊ ನಮ್ಮ ಪೇಜ್ನ ಲೈಕ್ ಮಾಡಿ ಎಲ್ರು. ಸೊ ಆದಷ್ಟು ಜನ ನಿಮ್ಗೆ ಗೊತ್ತಿರೋ ಸುತ್ತಮುತ್ತ ಜನ ರೈತರಿಗೂ ಕೂಡ ಹೇಳಿ ಇದ್ರ ಬಗ್ಗೆ. ಧನ್ಯವಾದ ರೈತ ಬಾಂಧವರೇ. ಸೊ ಇನ್ನೂ ಏನಾದರೂ ಇತ್ತು ಅಂದರೆ ಅಗ್ರಿಪ್ಲೆಕ್ಸ್ ವಾಟ್ಸಪ್ ನಂಬರ್ಗೆ ಹಾಗೆ ಅಗ್ರಿಪ್ಲೆಕ್ಸ್ ನಂಬರ್ಗೆ ಕಾಲ್ ಮಾಡಿ. ಧನ್ಯವಾದಗಳು.